ಆ ಅವತಾರಗಳಲ್ಲಿ ಭಗವಂತ ಮಾಡಿದ ಕಾರ್ಯಗಳನ್ನು, ಅದ್ಭುತವಾದ ಮಹಿಮೆಯನ್ನು ಚಿಂತನೆ ಮಾಡಿದರೆ, ಸ್ತೋತ್ರ ಮಾಡಿದರೆ ಬಹಳ ಭಗವಂತನಿಗೆ ಪ್ರೀತಿ ಆಗತ್ತೆ ಇರತಕ್ಕಂತಹ ದೃಷ್ಟಿಯಿಂದ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿಕೊಟ್ಟಿರತಕ್ಕಂತಹ ದಶಾವತಾರ ಸ್ತುತಿ ಅಂತ ಅತ್ಯದ್ಭುತವಾಗಿರತಕ್ಕಂತಹ ಸ್ತೋತ್ರ, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಷ್ಟೇ ಚೆಂದಾಗಿ ರಚನೆ ಮಾಡಿರ್ತಕ್ಕಂತಹ ಆ ದಶಾವತಾರದ ಸ್ತುತಿಯನ್ನು ಇವತ್ತಿನಿಂದ ಧನುರ್ಮಾಸ ಮುಗಿಯೋ ಪರ್ಯಂತ, ಅರ್ಥಾತ್ 14ನೇ ತಾರೀಕು ತನಕ ಕಡೆಗೆ 10 ದಿವಸಗಳ ಕಾಲ ಎಷ್ಟಾಗುತ್ತೋ ಅಷ್ಟು ಆ ಧನುರ್ನಾರಾಯಣನ ಅವತಾರಗಳನ್ನು ಯಥಾಶಕ್ತಿ ಚಿಂತನೆ ಮಾಡೋಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮ. ಇದನ್ನು ರಚನೆ ಮಾಡಿರ್ತಕ್ಕಂತಹ ಹಿನ್ನೆಲೆ ಏನು ಅನ್ನೋದನ್ನು ಆ ವಾದಿರಾಜ ಸ್ವಾಮಿಗಳ ಪ್ರಶಿಷ್ಯರು ವೇದನಿಧಿ ತೀರ್ಥರು ಅಂತ ಶಿಷ್ಯರು, ಅವರ ಶಿಷ್ಯರು ರಾಮಚಂದ್ರಾಚಾರ್ಯರು ಅಂತ ಗುರುವರ ಚರಿತಾಮೃತ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ವಾದಿರಾಜ ಸ್ವಾಮಿಗಳು ಈ ದಶಾವತಾರ ಸ್ತುತಿಯನ್ನು ಸ್ತೋತ್ರ ಮಾಡಿದ್ರು, ವರ್ಣನೆ ಮಾಡಿದರು, ರಚನೆ ಮಾಡಿದರು. ಒಮ್ಮೆ ಪಂಢರಾಪುರದಲ್ಲಿ ವಾದಿರಾಜ ಸ್ವಾಮಿಗಳು ವಾಸ್ತವ ಇದ್ದರು. ಅಲ್ಲಿ ಸಂಚಾರ ಮಾಡ್ತಾ ಇದ್ದರು ಪಂಢರಾಪುರದಲ್ಲಿ, ಪಾಂಡುರಂಗನ ದಿವ್ಯ ಕ್ಷೇತ್ರದಲ್ಲಿ. ಅಲ್ಲಿ ಒಬ್ಬ ಶ್ರೀಮಂತನಾದ ಜಮೀನ್ದಾರ, ಬೇಕಾದಷ್ಟು ಅವರಿಗೆ ಹೊಲ ಗದ್ದೆ ಎಲ್ಲ ಇತ್ತು, ಧನಿಕ. ಒಂದು ಸಲ ಆ ಧನಿಕನ ಹೊಲದಲ್ಲಿ ಅವನು ಕಡಲೆಯ ಗಿಡಗಳನ್ನು ಬೆಳೆದಿದ್ದ. ತುಂಬ ಹೊಲದ ತುಂಬ ಒಳ್ಳೆ ಫಸಲು ಚೆನ್ನಾಗಿ ಬಂದಿತ್ತು ಕಡಲೆಕಾಳು. ಒಂದು ದಿವಸ ಬೆಳಗಿನ ಜಾವದಲ್ಲಿ ಒಂದು ಬಿಳಿ ಕುದುರೆ, ಶ್ವೇತವರ್ಣದ ಶುಭ್ರವಾದ ಒಂದು ಕುದುರೆ ಅವನ ಕಡಲೆಯ ಹೊಲಕ್ಕೆ ಹೋಗಿ ಎಲ್ಲ ಮೇಯ್ತಾ ಇದೆ, ಕಡಲೆಯ ಗಿಡಗಳನ್ನೆಲ್ಲ ತಿಂತಾ ಇದೆ. ಅವನು ನೋಡಿ ನನ್ನ ಕಡಲೆ ಗಿಡಗಳೆಲ್ಲ ಹೋಯಿತು ಅಂತ ಹೇಳಿ ಆ ಕುದುರೆಯನ್ನ ಅಟ್ಟಿಸ್ಕೊಂಡ್ಬಂದ, ಓಡಿಸ್ಬೇಕು ಅಂತ. ಆ ಕುದುರೆ ಓಡ್ತಾ 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 ಬಂದ್ಬಿಟ್ಟು ಈ ವಾದಿರಾಜ ಸ್ವಾಮಿಗಳ ಮಠದಲ್ಲಿ ಹೊರಟೋಯ್ತು, ಒಳಗಡೆ ಹೋಗ್ತೈತೆ. ಅವ್ರು ಎಲ್ಲಿ ಹೇಳ್ಕೊಂಡಿದ್ರು ಆ ಮಠದಲ್ಲಿ ಹೊರಟೋಯ್ತು. ಅವನು ಆ ಮಠದೊಳಗೆ ಹೋಗಿದ್ದು ನೋಡ್ದ, ಅವನು ಕುದುರೆನೂ ನೋಡ್ದ, ಆ ಕುದುರೆ ಮಠದ ಒಳಗಡೆ ಹೋಗಿರ್ತಕ್ಕಂಥದ್ದನ್ನು ನೋಡ್ದ. ಅಲ್ಲಿ ಒಳಗಡೆ ಇಲ್ಲ ಬಂದು ನೋಡ್ತಾನೆ, ಎಲ್ಲೂ ಕುದುರೆ ಕಾಣಲೇ ಇಲ್ಲ. ಮಠ ಪೂರ್ತಿ ಹುಡುಕ್ಬಿಟ್ಟ, ಎಲ್ಲೂ ಕುದುರೆ ಕಾಣಿಸ್ತಿಲ್ಲ. ಅಷ್ಟೊತ್ತಿಗೆ ಅಲ್ಲಿ ವಾದಿರಾಜ ಸ್ವಾಮಿಗಳಿದ್ರು. ಅವ್ರು ಕೇಳಿದ್ರು, ಏನಪ್ಪ ಏನು ಹುಡುಕ್ತಾ ಇದೆಯಾ? ನೋಡಿ, ಒಂದು ಬೆಳ್ಳಿಗಿರ್ತಕ್ಕಂತಹ ಕುದುರೆ, ಶುಭ್ರ ಶ್ವೇತವರ್ಣದ ಕುದುರೆ ನನ್ನ ಹೊಲದಲ್ಲಿರ್ತಕ್ಕಂತಹ ಕಡಲೆ ಗಿಡಗಳನ್ನೆಲ್ಲ ತಿಂದುಬಿಟ್ಟಿದೆ. ಅದು ಈ ಮಠದ ಒಳಗಡೆ ಪ್ರವೇಶ ಮಾಡುತ್ತಿದ್ದನ್ನು ನೋಡಿದ್ದೀನಿ ನಾನು. ಈ ಮಠದೊಳಗೆ ಕುದುರೆ ಹೋಯ್ತು ಅಂದಮೇಲೆ ನೀವೇ ಅದನ್ನು ಸಾಕಿರ್ಬೇಕು, ನೀವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಈ ಥರ ಎಲ್ಲರೂ ಮನೆ ಹೊಲಗಳಿಗೆಲ್ಲ ಬಿಟ್ಟುಬಿಟ್ಟು ಅದು ಅವರ ಗಿಡಗಳೆಲ್ಲ ಹಾಳು ಮಾಡಿಸ್ತಾ ಇದ್ದೀರಲ್ಲ, ನೀವು ಚೆನ್ನಾಗಿ ನೋಡ್ಕೋಬೇಕು. ಕಟ್ಟಾಕಲ್ಲ ಕುದುರೆ, ನೋಡ್ಕೋಬೇಕು ನೀವು ಸರಿಯಾಗಿ. ಓನರ್ ಆಗಿ ನಿಮ್ಮದೇ ಕುದುರೆ ಅದು, ಈ ಮಠದೊಳಗೆ ಹೋಯ್ತದು. ಆಗ ವಾದಿರಾಜ ಸ್ವಾಮಿ ಹೇಳಿದ್ರು, ನಮ್ಮ ಮಠದೊಳಗೆ ಬಂತ ಕುದುರೆ ಅದು, ನೋಡಪ್ಪ ಇಲ್ಲದ ಇದೆಯಾ ನೋಡು. ಅವನು ಮತ್ತೊಮ್ಮೆ ಹುಡುಕಿ ಎಲ್ಲ ಕಡೆ ಹುಡುಕ್ದ, ಮಠದ ಎಲ್ಲ ಕಡೆ ಹುಡುಕ್ದ, ಎಲ್ಲೂ ಕುದುರೆ ಕಾಣಲೇ ಇಲ್ಲ. ಅವನಿಗೆ ನಂಬಕ್ಕೆ ಆಗಲಿಲ್ಲ. ಕುದುರೆ ಬೇಗಿರೋದು ನೋಡಿದ್ದೀನಿ, ನಾನು ಅದನ್ನು ಅಟ್ಟಿಸ್ಕೊಂಡ್ಬಂದಿದ್ದೀನಿ, ಆ ಕುದುರೆ ಮಠದೊಳಗೆ ಹೋಗಿದ್ದೂ ನೋಡಿದ್ದೀನಿ, ಇಲ್ಲಿ ಒಳಗಡೆ ಬಂದು ಎಲ್ಲಿ ಹುಡುಕಿದ್ರೂ ಕೂಡ
ಎಲ್ಲಿ ಹುಡುಕಿದ್ರು ಕೂಡ ಕುದುರೆ ಕಾಣ್ತಾನೆ ಇಲ್ವಲ್ಲ, ಏನಿದು ರಹಸ್ಯ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ತಪ್ಪಿಬ್ಬಾಗಿ ವಾದರಾಜ ಸ್ವಾಮಿಗಳನ್ನೇ ಕೇಳ್ಬಿಟ್ಟ ಅವನು. ಏನಿದು ರಹಸ್ಯ, ಏನಿದು, ಆ ಕುದುರೆ ಎಲ್ಲಿಂದ ಬಂತು, ಎಲ್ಲೋಯ್ತು? ಆಗ ವಾದರಾಜ ಸ್ವಾಮಿ ಹೇಳ್ತಾರೆ, ಅದು ಬರೀ ಕುದುರೆ ಅಲ್ಲಪ್ಪ, ಅದು ಸಾಕ್ಷಾತ್ ಹಯಗ್ರೀವ ದೇವರು. ಬೆಳಗ್ಗೆ ನಮ್ಮ ದೇವರ ಬೆಟ್ಟಿಗೆಯಿಂದ ಸ್ವಾಮಿ ಹೊರಗಡೆ ಹೊರಟಿದ್ದ. ನಂಗೆ ಗೊತ್ತಾಯ್ತದೆ, ಜ್ಞಾನ ದೃಷ್ಟಿಯಿಂದ ನೋಡಿದೆ ನಾನು. ಅವರ ದೇವರ ಪಟ್ಟಿಗೆಯಲ್ಲಿ ಏನು ಹಯಗ್ರೀವ ದೇವರಿದೆಯಲ್ಲ, ಆ ಹಯಗ್ರೀವ ದೇವರು ಆ ಪ್ರತಿಮೆಯಿಂದ ಹೊರಗಡೆ ಬಂದು ಬಿಳಿ ಕುದುರೆ ರೂಪದಲ್ಲಿ ಹೊರಗಡೆ ಹೊರಬಿಟ್ಟಿದ್ದಾರೆ. ವಾದಿರಾಜರಿಗೆ ಗೊತ್ತಾಯ್ತು, ಸ್ವಾಮಿ ಹೊರಟಿದ್ದಾನೆ. ಆ ನನ್ನ ಸ್ವಾಮಿ ಏನಿದ್ದಾನೆ, ನನ್ನ ಉಪಾಸ್ಯ ಮೂರ್ತಿ ಹಯವದನ, ಅವನೇ ಶ್ವೇತ ಅಶ್ವರೂಪದಲ್ಲಿ ಬಂದು ನಿನ್ನ ಕಡಲೆ ಗಿಡಗಳನ್ನ ಮೇಯ್ದಿರೋದು. ಯಾವುದೋ ಕುದುರೆ ಮೇಯ್ದು ಹೋಯ್ತು ಅಂತ ತಿಳ್ಕೋಬೇಡ, ಸ್ವಾಮಿ ಅದನ್ನು ಸ್ವೀಕಾರ ಮಾಡಿದಾನೆ, ನಿನ್ನ ಕಡಲೆಯನ್ನ. ಹೆಂಗೆ ಇದನ್ನೆಲ್ಲ ನಮ್ಮಲ್ಲಿ ನಾನು ಏನು ಅಂತ ಕೇಳಿದಾಗ, ಒಂದು ಕೆಲಸ ಮಾಡು, ಭಗವಂತನಿಗೆ ವಿಶೇಷ ಅನುಗ್ರಹ ಮಾಡ್ತಾನೆ, ನಾಳೆ ಬೆಳಗ್ಗೆ ಬಂದು ನೀನು ಆ ಕಡಲೆ ಹೊಲ ನೋಡು ಅಂತ ಹೇಳು. ಬೆಳಗ್ಗೆ ಹೋಗ ಕಡಲೆ ಹೊಲದಲ್ಲಿ ನೋಡು ವಾದರಾಜ ಸ್ವಾಮಿಗಳು. ಸರಿ ಅಂತ ಹೇಳಿ ಮಾರನೇ ದಿವಸ ಬೆಳಗ್ಗೆ ಅವನು ಸೀದಾ ತನ್ನ ಹೊಲಕ್ಕೆ ಹೋದ. ಆ ಹೊಲದಲ್ಲಿ ಏನಾಗಿದೆ ಅಂದ್ರೆ, ಎಲ್ಲ ಕಡಲೆಯ ಗಿಡದ ಕೆಳಗಡೆ ಕಡಲೆ ಏನಿದೆ ಎಲ್ಲ ಬಂಗಾರದ ಕಡಲೆ ಆಗ್ಬಿಟ್ಟಿದೆ. ಉಳಿದಿರ್ತಕ್ಕಂತಹ ಕಡಲೆ ಭಗವಂತ ಸ್ವೀಕಾರ ಮಾಡಿ ಉಳಿದಿರ್ತಕ್ಕಂತಹ ಗಿಡಗಳೇನಿದೆ ಅದು ಕೆಳಗಡೆ ಬೀಳುತ್ತೆ. ಕಡಲೆ ಗಿಡ ಅದು ಕೆಳಗಡೆ ಬೀಳೋದು. ಆ ಕೆಳಗಡೆ ಏನು ಕಡಲೆ ಗಿಡ ಇದೆ ಒಂದೊಂದರಲ್ಲೂ ಕೂಡ ಆ ಕಡಲೆ ಎಲ್ಲ ಬಂಗಾರದ ಕಡಲೆ ಆಗಿಬಿಟ್ಟಿದೆ. ಆಗ ಅವನಿಗೆ ಬಹಳ ಸಂತೋಷ ಆಗಿ, ತಪ್ಪಾಯಿತು ನಂದು ಅಂತ ಹೇಳಿ ಮತ್ತೆ ವಾದರಾಜ ಸ್ವಾಮಿಗಳ ಹತ್ರ ಬಂದು, ನಾನು ನಿಮ್ಮನ್ನ ಕಡಲೆ ಹೋಯ್ತು ಅಂತ ಸ್ವಲ್ಪ ತಿರಸ್ಕಾರ ಮಾಡಿ ಅನ್ಯಥಾ ನಿಮಗೆ ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿದಾಗ, ಆಗ ವಾದರಾಜ ಸ್ವಾಮಿ, ಏನು ಪುಣ್ಯ ಮಾಡಿದ್ದು, ನಿನ್ನ ಹೊಲದ ಕಡಲೆಯನ್ನು ನಮ್ಮ ಸ್ವಾಮಿ ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿ ಆ ಸಂದರ್ಭದಲ್ಲಿ ರಚನೆ ಮಾಡಿರ್ತಕ್ಕಂತಹ ಸ್ತೋತ್ರ ಇದು ಅಂತ ಒಂದು ಐತಿಹ್ಯ. ಅಶ್ವಧಾಟಿಯಲ್ಲಿ ಆ ಸ್ವಾಮಿಯ ಮಹಿಮೆಯನ್ನ ಸ್ತೋತ್ರ ಮಾಡ್ತಾ, ಯಾರ್ಯಾರಿಗೆ ಯಾವ್ಯಾವ ಕಾಲಕ್ಕೆ ಏನೇನು ಅನುಗ್ರಹ ಮಾಡ್ತಾನೆ ಭಗವಂತ, ಹಯಗ್ರೀವ ರೂಪಿ ನಾರಾಯಣ ಅಂತ ಸ್ತೋತ್ರ ಮಾಡಿದ್ದಾರೆ ಅಂತ ಒಂದು ಸಂಗತಿ, ಒಂದು ವಾಡಿಕೆ ಇದೆ. ಹಿಂಗೆ ಇನ್ನೊಂದೇನು ಅಂದರೆ, ವಾದರಾಜ ಸ್ವಾಮಿಗಳು ಪ್ರತಿದಿನ ಹಯಗ್ರೀವವನ್ನು ನೈವೇದ್ಯ ಮಾಡ್ತಾ ಇದ್ರು, ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ರು. ಹಯಗ್ರೀವ ಮಡ್ಡಿ, ನಾವೇನು ಇವತ್ತು ಹಯಗ್ರೀವ ಅಂತ ಪಕ್ಷ ಮಾಡ್ತೀವಲ್ಲ, ಆ ಕಡಲೆಯ ಹೂರ್ಣ, ಅದನ್ನು ಭಗವಂತನಿಗೆ ನೈವೇದ್ಯ ಮಾಡ್ತಾ ಇದ್ರು ಪ್ರತಿದಿನ. ತಲೆ ಮೇಲೆ ಇಟ್ಕೊಳ್ಳೋ ಚಿತ್ರ ನೋಡಿದ್ರೆ ನೀವು ಹಯಗ್ರೀವ ದೇವರು ವಾದರಾಜ ಸ್ವಾಮಿಗಳು. ಆಗ ಹಯಗ್ರೀವ ದೇವರು ಒಳ್ಳೆ ಬಿಳಿ ಕುದುರೆ ರೂಪದಲ್ಲಿ ಬಂದು ತಮ್ಮ ಎರಡು ಮುಂದಿನ ಕಾಲನ್ನ ವಾದರಾಜರ ಭುಜದ ಮೇಲೆ ಇಟ್ಟು, ತುರಗ ವದನ ಪಾದ ಭುಜದಲ್ಲಿ ಧರಿಸಿಕೊಂಡ ಮೋದ ಅಂತಾರೆ ದಾಸರ. ಆ ಎರಡೂ ಕಾಲಗಳನ್ನು, ಮುಂದಿನ ಕಾಲಗಳನ್ನ ವಾದರಾಜರ ಭುಜದ ಮೇಲೆ ಇಟ್ಟು ಎತ್ತಿ, ಹಿಂಗೆ ಎರಡು ಕಾಲನ್ನ, ಹಿಂದಿನ ಕಾಲನ್ನ ಎತ್ತಿ ಆ ಹಯಗ್ರೀವ ಮಡ್ಡಿಯನ್ನು ಸ್ವೀಕಾರ ಮಾಡುವಂತ ಭಗವಂತ. ಆ ಕುದುರೆ ಏನು ಬರ್ತಾ ಇತ್ತು ಆ ಹಯಗ್ರೀವವನ್ನು ಸ್ವೀಕಾರ ಮಾಡೋದಕ್ಕೆ, ಹಯಗ್ರೀವ ರೂಪಿ ಪರಮಾತ್ಮ ಆ ಕುದುರೆಗೆ ಹೆಜ್ಜೆಗೆ ತಕ್ಕಂತೆ ವಾದರಾಜ ಸ್ವಾಮಿಗಳು ಈ ಸ್ತೋತ್ರವನ್ನು ಹಾಡ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಅಶ್ವಧಾಟಿ ಅಂತ ಕರೀತಾರೆ. ಕುದುರೆ ಹೆಜ್ಜೆ ಹೆಂಗಿಡುತ್ತೋ ಹಂಗೇ ಇದೆ ಅದು ಸ್ತೋತ್ರ, ಅಶ್ವಧಾಟಿ. ಆವಾಗ ಅದನ್ನು ರಚನೆ ಮಾಡಿದ್ದು ಅಂತ ಒಂದು ಸಂಗತಿ, ಆವಾಗ ಮಾಡಿರ್ಬೋದು ಅಂತ ಕೆಲವರು ಹಿಂಗೆ ಅಭಿಪ್ರಾಯ ಪಡ್ತಾರೆ. ಅಥವಾ ವಾದರಾಜ ಸ್ವಾಮಿಗಳು ಪ್ರತಿದಿನ ಏನು ದೇವರ ಪೂಜೆ, ಸಂಸ್ಥಾನ ಪೂಜೆ ಮಾಡ್ತಾ ಇದ್ರು, ಆ ಸಂಸ್ಥಾನ ಪೂಜೆ ಎಲ್ಲ ಆದಮೇಲೆ ಆ ದೇವರನ್ನು ಭುಜಂಗಿಸುವಾಗ, ಅಂದರೆ ಮತ್ತೆ ದೇವರನ್ನು ತೆಗೆದು ದೇವರ ಪೆಟ್ಟಿಗೆಯಲ್ಲಿ ಇಡುವಾಗ, ಪೂಜೆ ಎಲ್ಲ ಆದಮೇಲೆ ಆ ಸಂದರ್ಭದಲ್ಲಿ ಭಾವ ಪರವಶರಾಗಿ ಇದನ್ನು ಹೇಳ್ತಾ ಇದ್ರು ಅಂತಲೂ ಒಂದು ಸಂಗತಿ ಇದೆ.
ಅದಕ್ಕೆ ಈಗಲೂ ಅಲ್ಲಿ ಆ ದೇವರ ಪೆಟ್ಟಿಗೆ ಭುಜಂಗಿಸುವ ಕಾಲದಲ್ಲಿ ಅಶ್ವಧಾತಿಗೆ ಈ ಪ್ರೋಷ್ಠೀಶ ವಿಗ್ರಹ ಹೇಳುತ್ತಾರೆ. ಒಟ್ಟಿನಲ್ಲಿ ಹೀಗೆ 3 ಬೇರೆ ಬೇರೆ ಕಾಲಗಳಲ್ಲಿ ರಚನೆ ಮಾಡಿರಬಹುದು ಅಂತ ಅಭಿಪ್ರಾಯಪಡುತ್ತಾರೆ. ನಮ್ಗೆ ಅದೇನು ಮುಖ್ಯ ಅಲ್ಲ, ಯಾವಾಗನ ರಚನೆ ಮಾಡಿರಲಿ, ಒಟ್ಟಿನಲ್ಲಿ ಅದು ವಾದಿರಾಜ ಸ್ವಾಮಿಗಳಿಂದ ರಚಿತವಾಗಿರತಕ್ಕಂತಹ ಅತ್ಯಂತ ರಸಬದ್ಧವಾದ, ಅತ್ಯಂತ ಸುಂದರವಾದ, ಮನೋಜ್ಞವಾದ, ಏನು ಪದಗಳ ಲಾಲಿತ್ಯ, ಏನು ಪದಪ್ರಯೋಗ, ಏನವರ ಜ್ಞಾನ, ಅದರ ಲಾಲಿತ್ಯ ಏನು, ಆ ಪ್ರಾಸಾಲಂಕಾರ ಏನು, ಅತ್ಯದ್ಭುತವಾಗಿ ವಾದಿರಾಜ ಸ್ವಾಮಿಗಳು ಅಶ್ವಧಾಟಿಯಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಭಗವಂತನ ಎಲ್ಲ ಅವತಾರಗಳನ್ನು ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ದಶಾವತಾರ ಅಂತ ಹೆಸರಿದ್ರೂ ಕೂಡ ದಶಾವತಾರದಲ್ಲಿ ಸೇರದೇ ಇರತಕ್ಕಂತಹ ಹಯಗ್ರೀವ ಅವತಾರ, ಧನ್ವಂತರಿ ಅವತಾರ, ಮೋಹಿನಿ ಅವತಾರ, ಇದೆಲ್ಲವನ್ನೂ ವಾದಿರಾಜರು ವರ್ಣನೆ ಮಾಡಿದ್ದಾರೆ. ದಶಾವತಾರದಲ್ಲಿ, ಪ್ರಸಿದ್ಧ ದಶಾವತಾರದಲ್ಲಿ ಇದೆಲ್ಲ ಸೇರಿಲ್ಲ. ಧನ್ವಂತರಿ ಅವತಾರ ಇಲ್ಲ, ಮೋಹಿನಿ ಅವತಾರ ಇಲ್ಲ, ಧನ್ವಂತರಿ ಅವತಾರ ಇಲ್ಲ, ಹಯಗ್ರೀವ ಅವತಾರ ಇಲ್ಲ. ಆದರೆ ಇದರಲ್ಲಿದೆ, ವಾದಿರಾಜರು ವರ್ಣನೆ ಮಾಡಿರುವ ಈ ದಶಾವತಾರ ಸ್ತುತಿಯಲ್ಲಿ ಈ ಅವತಾರಗಳು ಇದೆ. ಹಾಗಾಗಿ ದಶ ಅಂದರೆ 10 ಅನ್ನೋ ಅರ್ಥದಲ್ಲಿಲ್ಲ, ಭಗವಂತನ ಅನೇಕ ಅವತಾರಗಳು ಅನ್ನೋ ಅರ್ಥದಲ್ಲಿದೆ. ಅಂತಹ ದಶಾವತಾರದ ಸ್ತುತಿ ನೀವೆಲ್ಲ ಅನೇಕ ಬಾರಿ ಕೇಳಿದ್ದೀರಿ. ಅದನ್ನು ಬಹಳ ಚೆನ್ನಾಗಿದೆ. ಆ ಅಶ್ವಧಾಟಿ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಅದೊಂದು ಅಶ್ವಧಾಟಿ ಅಂತ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಛಂದಸ್ಸು ಇದೆ. ಅದು ಧಾಟಿ ಅಂತಲೇ ಕರೀತಾರೆ ಅನೇಕ ಕಡೆ. ಇಷ್ಟಿಷ್ಟು ಅಕ್ಷರದಲ್ಲಿ ನಿಂತ್ಕೋಬೇಕು ಅಂತ ಅದು ನಿಯಮ. ಅದು 7, 7, 8 7 ಅಕ್ಷರಕ್ಕೆ ಒಂದು ಸ್ವಲ್ಪ ವಿರಾಮ, ತಿರ್ಗಾ 7 ಅಕ್ಷರ, ತಿರ್ಗಾ 8 ಅಕ್ಷರ. 7, 7, 14, 22 ಅಕ್ಷರ ಇರುತ್ತೆ ಒಂದೊಂದು ಸಾಲಿನಲ್ಲಿ. ಅಂಥದ್ದು 4 ಸಾಲು. ಇಂತಹ ಬೇರೆ ಬೇರೆ ಕಡೆನೂ ಇದೆ ಇದು, ಆದರೆ ಬಹಳ ಅಪರೂಪ ಇದು. ಇದನ್ನೇ ಅಶ್ವಧಾಟಿ ಅಂತ ಕರೆದಿರೋರು. ಅಂತಹ ಅಶ್ವಧಾಟಿಯಲ್ಲಿ ಇರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಭಗವಂತನ ಅನೇಕ ಅವತಾರಗಳನ್ನು ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಈ ಬಾರಿ ಇದೆಲ್ಲ ನಾರಾಯಣ ದೇವರ ಅವತಾರಗಳೇ ಆದ್ದರಿಂದ, ಧನುರ್ಮಾಸಕ್ಕೆ ನಿಯಾಮಕ ದೇವತೆ ಆದ್ದರಿಂದ ನಾರಾಯಣ ದೇವರು. ಅಂತಹ ನಾರಾಯಣನ ಸ್ತೋತ್ರವನ್ನು, ಅದು ವಾದಿರಾಜ ಸ್ವಾಮಿಗಳು ಮಾಡಿರ್ತಕ್ಕಂತಹ ಈ ಸ್ತೋತ್ರವನ್ನು ಕೇಳಿದರೆ ಭಗವಂತ ಬಹಳ ಪ್ರೀತನಾಗುತ್ತಾನೆ. ಅದನ್ನು ಚಿಂತನೆ ಮಾಡಿದರೆ ಅನ್ನತಕ್ಕಂತಹ ದೃಷ್ಟಿಯಿಂದ ಈ ಧನುರ್ಮಾಸದ ಕಡೆಯ ಭಾಗದಲ್ಲಿ ನಾವೇನಿದ್ದೇವೆ, ಕಡೆಗೆ ಅದು ರಾಯರ ನರಸಿಂಹದೇವರ ಸನ್ನಿಧಾನದಲ್ಲಿ ನರಸಿಂಹದೇವರ ಸ್ತೋತ್ರನೂ ಇದೆ ಇಲ್ಲಿ. ಅದನ್ನು ಯಥಾವತಿ ಚಿಂತನೆ ಮಾಡೋಕ್ಕೋಸ್ಕರ ಇವತ್ತಿನಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮೊದಲು ವಾದಿರಾಜ ಸ್ವಾಮಿಗಳು ಮತ್ಸ್ಯಾವತಾರವನ್ನು ವರ್ಣನೆ ಮಾಡಿದ್ದಾರೆ. ಓಂ ಮತ್ಸ್ಯಾಯ ನಮಃ. ಓಂ ಭಗವಂತನ ದಶಾವತಾರಗಳು ಮತ್ಸ್ಯಾವತಾರದಿಂದ ಪ್ರಸಿದ್ಧ ಪ್ರಾರಂಭವಾಗುವುದು. ಇದು 6 ಅದೇ ಸೀಕ್ವೆನ್ಸಲ್ಲಿ ಬಂದಿಲ್ಲ. ಆದರೆ ದಶಾವತಾರಗಳು ಅಂದರೆ ಸಾಮಾನ್ಯವಾಗಿ ಮತ್ಸ್ಯಾಯ ನಮಃ, ಕೂರ್ಮಾಯ ನಮಃ, ವರಾಹಾಯ ನಮಃ ಅಂತಿದೆ. ಹಾಗಾಗಿ ಮತ್ಸ್ಯ ಅವತಾರದಿಂದ ವಾದಿರಾಜ ಸ್ವಾಮಿಗಳು ಈ ದಶಾವತಾರ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಪ್ರೋಷ್ಟೀಶ ವಿಗ್ರಹಸು ನಿಷ್ಠೀವನೋದ್ದತವಿ ಶಿಷ್ಟಾಂಬುಚಾರಿ ಜಲಧೇ. ನೋಡಿ, 7, 7, 8 ಇದಕ್ಕೆ ಅಶ್ವಧಾಟಿ ಅಂತ ಕರೀತಾರೆ. ಪ್ರೋಷ್ಟೀಶ ವಿಗ್ರಹಸು, ಪ್ರೋಷ್ಟೀಶ 3 ಅಕ್ಷರ, ವಿಗ್ರಹ 3 ಅಕ್ಷರ, ಸು 1 ಅಕ್ಷರ, 7. ಪ್ರೋಷ್ಟೀಶ ವಿಗ್ರಹಸು ನಿಷ್ಠೀವನೋದ್ದತವಿ ಶಿಷ್ಟಾಂಬುಚಾರಿ ಜಲಧೇ 8 ಅಕ್ಷರ. 7, 7, 8. ಆ ಕುದುರೆ ನಡೆಯುವಾಗ ಟಕ 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 ಅಂತ ಹೆಜ್ಜೆ ಇಡುತ್ತೆ. ಪ್ರೋಷ್ಟೀಶ ವಿಗ್ರಹಸು ನಿಷ್ಠೀವನೋದ್ದತವಿ ಶಿಷ್ಟಾಂಬುಚಾರಿ ಜಲಧೇ. ಆ ಅಶ್ವಧಾಟಿಗೆ, ಆ ಅಶ್ವ ನಡೆಯುವ ರೀತಿಗೆ ಅನುಗುಣವಾಗಿ ವಾದಿರಾಜ ಸ್ವಾಮಿಗಳು ಅದನ್ನು ಸ್ತೋತ್ರ ಮಾಡಿದ್ದಾರೆ. ಕೋಷ್ಟಾಂತರಾಹಿತವಿ ಚೇಷ್ಟಾಗಮೋಘ ಪರ ಮೆಷ್ಟೀಡಿ ತತ್ವಮವಮ.
ಪ್ರೇಷ್ಟಾರ್ಕಸೂನು ಮನುಚೇಷ್ಟಾರ್ಥಮಾತ್ಮವಿದ ತಿಷ್ಟೋ ಯುಗಾಂತ ಸಮಯೇ ಸ್ಥೇಷ್ಟಾಸ್ಮ ಶೃಂಗಧೃತ ಕಷ್ಟಾಂಬುವಾಹನ ವರಾಷ್ಟಾಪದ ಪ್ರಭತನೋ. ಇದೆಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ. ದಶಾವತಾರದಲ್ಲಿ ಅನೇಕವಾಗಿ ನೀವೆಲ್ಲ ಕೇಳಿದ್ದೀರಿ. ಅದರ ಅರ್ಥ ಮಾತ್ರ ಇನ್ನೂ ಚೆನ್ನಾಗಿದೆ. ಎಷ್ಟು ಸುಂದರವಾಗಿ ಬರೀತಾರೆ ಅಂದರೆ, ಮತ್ಸ್ಯಾವತಾರದಲ್ಲಿ ಭಗವಂತ ಹೇಗಿದ್ದ, ಏನು ಕಾರ್ಯ ಮಾಡಿದ, ಹೇಗೆ ಭಗವಂತನ ಮತ್ಸ್ಯಾವತಾರವನ್ನು ಚಿಂತನೆ ಮಾಡಬೇಕು, ವಾದಿರಾಜ ಸ್ವಾಮಿಗಳು ಇದನ್ನೆಲ್ಲ ತೋರಿಸ್ಕೊಡ್ತಾರೆ. ಹೇ ಪೃಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬೋಚಾರಿ ಜಲದೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೋಘ ಪರಮೇಷ್ಟೀಡಿತತ್ವಮವಮ ಪ್ರೇಷ್ಟಾರ್ಕಸೂನು ಮನುಚೇಷ್ಟಾರ್ಥಮಾತ್ಮವಿದ ತಿಷ್ಟೋ ಯುಗಾಂತ ಸಮಯೇ ಸ್ಥೇಷ್ಟಾತ್ಮ ಶೃಂಗಧೃತ ಕಾಷ್ಟಾಂಗವಾಹನ ವರಾಷ್ಟಾಪದ ಪ್ರಭತನೋ. ಸ್ತೋತ್ರ. ಇದರ ಅರ್ಥ ಏನು? ಪ್ರೋಷ್ಟೀಶ ವಿಗ್ರಹ ಸಂಬೋಧನಾ ವಿಭಕ್ತಿ ಅದು. ಹೇ ಪ್ರೋಷ್ಟೀಶ ವಿಗ್ರಹ, ಹೇ ನಾರಾಯಣ, ಹೇ ರಾಮ, ಹೇ ಕೃಷ್ಣ ಅಂತೀವಲ್ಲ, ಹಾಗೆ ಹೇ ಪ್ರೋಷ್ಟೀಶ ವಿಗ್ರಹ. ವಿಗ್ರಹ ಅಂದರೆ ರೂಪ. ಪ್ರೋಷ್ಟಿ ಎನ್ನುವುದು ಒಂದು ಬಗೆಯ ಮೀನು. ಒಂದು ಬಗೆಯ ಅನೇಕ ಮೀನುಗಳಲ್ಲಿ ಒಂದು ಬಗೆಯ ತುಂಬ ಚಂಚಲವಾದ ಮೀನು, ಅದು ಪ್ರೋಷ್ಟಿ. ಆ ಪ್ರೋಷ್ಟಿಯಂತೆ ಅದು ಸಾಮಾನ್ಯ ಅಲ್ಲ, ಪ್ರೋಷ್ಟೀಶ ಶ್ರೇಷ್ಠವಾಗಿರ್ತಕ್ಕಂತಹ ಪ್ರೋಷ್ಟಿ ಇರತಕ್ಕಂತಹ ಚಂಚಲಯುಕ್ತವಾದ ಮೀನಿನ ಆಕಾರವುಳ್ಳವನು. ವಿಗ್ರಹ ಅಂದರೆ ಆಕಾರ. ಪ್ರೋಷ್ಟೀಶ ವಿಗ್ರಹ ಶ್ರೇಷ್ಠವಾಗಿರ್ತಕ್ಕಂತಹ ಆ ಪ್ರೋಷ್ಟಿ ಇರತಕ್ಕಂತಹ ಮತ್ಸ್ಯ ಮೀನಿನ ಆಕಾರವುಳ್ಳಂತಹ ಹೇ ಸ್ವಾಮಿ. ಸುನಿಷ್ಠೀವನೋದ್ಧತ, ಸಂಸ್ಕೃತದಲ್ಲಿ ನಿಷ್ಠೀವನ ಅಂದರೆ ಉಸಿರು ಹೊರಗೆ ಬಿಡೋದಕ್ಕೆ ನಿಷ್ಠೀವನ ಅಂತ ಕರೀತಾರೆ. ಪರಮಾತ್ಮ ಮೀನಿನ ರೂಪದಲ್ಲಿ ಆ ಸಮುದ್ರದಲ್ಲಿ, ಪ್ರಳಯ ಸಮುದ್ರದಲ್ಲಿ ವಿಹಾರ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ತನ್ನ ಬಾಯಿಯಿಂದ ಗಾಳಿಯನ್ನು ಹೊರಗಡೆ ಬಿಡೋಣಂತೆ, ಅಪ್ರಾಕೃತವಾಗಿರ್ತಕ್ಕಂಥ ಉಸಿರನ್ನು ಹೊರಗಡೆ ಬಿಡೋಣಂತೆ. ಇದಕ್ಕೆ ನಿಷ್ಠೀವನ ಅಂತ ಕರೀತಾರೆ. ನೀವೆಲ್ಲ ನೋಡಿರ್ಬೋದು, ಮೀನು ಹೇಗೆ ನೀರಿನಲ್ಲಿ ಓಡಾಡುತ್ತೆ. ಯದ್ಯಪಿ ನದಿ ಸಮುದ್ರದಲ್ಲಿ ನೋಡೋಕ್ಕಾಗದೆ ಇದ್ರೂ ಕೂಡ ಅಕ್ವೇರಿಯಂ ಅಲ್ಲಿ ನೋಡ್ಬೋದು ನೀವು. ನಾನಾ ವಿಧವಾಗಿರ್ತಕ್ಕಂತಹ ಮೀನುಗಳನ್ನು ಆ ಗ್ಲಾಸ್ ಅಲ್ಲಿ ಒಳಗಡೆ ಇಟ್ಟಿರ್ತಾರೆ, ಗ್ಲಾಸ್ ಕಂಟೈನರ್ ಅಲ್ಲಿ. ನೀವು ನೋಡ್ರಿ ಬೇಕಾದ್ರೆ ಅದು ಹೀಗೆ ಬಾಯಿ ತೆಗೆದು ಉಸಿರಾಡುತ್ತೆ. ಅದು ಬಾಯಿ ಹಿಂಗೆ ಪೂರ್ತಿ ತೆಗೆದು ಬಿಡುತ್ತೆ. ಅದು ಉಸಿರಾಡಿದಾಗ ಗುಳ್ಳೆ ಬರುತ್ತೆ ಮೇಲಿಂದ ನೀರಿನಲ್ಲಿ, ಆ ಗಾಳಿಗೋಸ್ಕರ. ಇದು ಪ್ರೋಷ್ಟಿ. ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಓಡಾಡ್ತಾ ಹಿಂಗೆ ಬಾಯಿ ತೆಗಿತಾ ಇರುತ್ತೆ ಮೀನು. ಸಹಜವಾಗಿ ಭಗವಂತ ಮೀನಿನ ಅವತಾರದಲ್ಲಿರೋದರಿಂದ, ಮೀನಿನ ರೂಪದಲ್ಲಿರೋದರಿಂದ ಆ ಬಾಯಿ ತೆಗೆದು ಉಸಿರಾಡೋ ಕಾಲಕ್ಕೆ ಸುನಿಷ್ಠೀವನ, ಸುಂದರವಾಗಿರ್ತಕ್ಕಂತಹ, ಅದು ಏನು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಬಲಿಷ್ಠವಾಗಿರ್ತಕ್ಕಂತಹ ಆ ನೀರನ್ನು ತಳ್ಳೋದು, ಉಸಿರಾಡೋದಿಲ್ಲ, ಪುತ್ಕಾರ ಅಂತ ಕರೀತಾರೆ ಅದಕ್ಕೆ. ಉಫ್ ಅಂತ ಆ ನಿಷ್ಠೀವನ ಮಾಡಿದಾಗ ಭಗವಂತ ಒಂದು ಸಲ ಉಸಿರನ್ನು ಬಿಟ್ಟಾಗ, ಮೀನಿನ ರೂಪದಲ್ಲಿರ್ತಕ್ಕಂತಹ ಭಗವಂತ ಒಂದು ಸಲ ಉಸಿರನ್ನು ಬಿಟ್ಟಾಗ ಉಕ್ಕೇರಿ ಬಿಡೋದಂತೆ ಅದು ಸಮುದ್ರ. ಅಷ್ಟು ಬಲಿಷ್ಠ ಶಕ್ತಿ ಭಗವಂತ. ಆ ಸಮುದ್ರ ಪ್ರಳಯ ಜಲ, ಅದು ಮನ್ವಂತರ ಪ್ರಳಯ ಅಂತ ಕರೀತಾರೆ. ಒಂದು ಮನು ಹೋಗಿ ಇನ್ನೊಂದು ಮನು ಬರುವಾಗ, ಅಥವಾ ಒಂದು ದಿನ ಕಳೆದು ಇನ್ನೊಂದು ದಿನ ಬರುವಾಗ ಅನೇಕ ಪ್ರಳಯಗಳಾಗುತ್ತವೆ. ಆ ಪ್ರಳಯ ಕಾಲದಲ್ಲಿ 3 ಲೋಕಗಳು ಕೂಡ ಜಲದಿಂದ ಆವೃತವಾಗಿಬಿಡುತ್ತೆ. ಆ ಜಲದಲ್ಲಿ ಭಗವಂತನ ವಿಹಾರ, ಪ್ರಳಯ ಮತ್ಸ್ಯ ರೂಪದಲ್ಲಿ ಭಗವಂತನ. ಆಗ ಭಗವಂತ ಏನ್ ಮಾಡ್ತಾ ಇದ್ದ, ಆ ಸಮುದ್ರದಲ್ಲಿ ವಿಹಾರ ಮಾಡೋ ಕಾಲಕ್ಕೆ ತನ್ನ ಬಾಯಿಯಿಂದ ಹೊರಹೊಮ್ಮಿದ
ಆ ನಿಷ್ಠೀವನ ಏನಿದೆ ಗಾಳಿ ಉತ್ಕಾರ ಇಡೀ ಸಮುದ್ರ ಅಲ್ಲೋಲ ಕಲ್ಲೋಲ ಆಗ್ಬಿಡೋದಂತೆ, ಅಷ್ಟು ಜೋರು ಭಗವಂತನದು. ಪೃಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ಉದ್ಧತ ವಿಶಿಷ್ಟ ಅಂಬುಚಾರಿ ಜಲಧೇ. ಅಂತಹ ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂತಹ ಉಕ್ಕಿ ಹರಿತಾ ಇರತಕ್ಕಂತಹ ಅದು ಏನು ವಿಶಿಷ್ಟ ಅಂಬುಚಾರಿ. ಅಂಬು ಅಂದ್ರೆ ನೀರು, ಅದರಲ್ಲಿ ಚಾರಿ ಅಂದರೆ ಚಲಿಸೋದು, ಪಾದಚಾರಿ ಇದ್ದಂಗೆ. ಪಾದಚಾರಿಗಳು ಅಂದರೆ ಫುಟ್ಪಾತ್ ಮೇಲೆ ಹೋಗೋರಿಗೆ ಪಾದಚಾರಿಗಳು ಅಂತ ಕರೀತಾರೆ. ಹಾಗೆ ಅಂಬುಚಾರಿ ಅಂದರೆ ನೀರಲ್ಲಿ ಯಾವ್ಯಾವ ಪ್ರಾಣಿಗಳು ಚಲಿಸುತ್ತೋ ಅದಕ್ಕೆ ಅಂಬುಚಾರಿ ಅಂತ ಕರೀತಾರೆ. ಜಲಚರ ಪ್ರಾಣಿಗಳು, ಜಲ ಅಂಬು ಎಲ್ಲ ಸಮಾನಾರ್ಥಕ ಪದ ಅದು. ಆದ್ದರಿಂದ ಜಲಚರ ಪ್ರಾಣಿಗಳು ಅಂತ ನಾವು ಹೆಂಗೆ ಕರಿತೀವಿ, ಅಂಬುಚಾರಿ ಅಂದರೆ ನೀರಿನಲ್ಲಿ ವಾಸ ಮಾಡಿ ಚಲಿಸುವ ತಿಮಿಂಗಲ, ಮೀನು, ಮೊಸಳೆ, ಆಮೆ, ಜಲಕುಕ್ಕುಟ ಮೊದಲಾದ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳಿಗೆಲ್ಲ ಅಂಬುಚರ, ನೀರಿನಲ್ಲಿ ಚಲಿಸ್ತಕ್ಕಂಥದ್ದು. ಆ ಉಕ್ಕಿ ಹರಿದು ಬಿಡೋದಂತೆ ಅದು. ಒಂದ್ಸಲ ಭಗವಂತ ಉದ್ಗಾರ ಮಾಡಿದಾಗ ಸಮುದ್ರ ಎತ್ತರೆತ್ತರಕ್ಕೆ ಉಕ್ಕೇರಿ ಅದರಲ್ಲಿರ್ತಕ್ಕಂಥ ತಿಮಿಂಗಿಲ, ಮೀನು, ಆಮೆ, ಮೊಸಳೆ, ಜಲಕುಕ್ಕುಟ ಮೊದಲಾದ ಪ್ರಾಣಿಗಳೆಲ್ಲ ಅಲ್ಲೋಲ ಕಲ್ಲೋಲ ಆಗಿರುತ್ತಂತೆ. ಪ್ರಳಯ ಜಲದಲ್ಲಿ ಇರುವ ಪ್ರಾಣಿಗಳು. ಅಂತಹ ಉಕ್ಕಿ ಹರಿಯುವ ಜಲದಲ್ಲಿ ಇವನೇನ್ ಮಾಡ್ತಾನೆ ಭಗವಂತ, ಕೋಷ್ಟಾಂತರಾಹಿತ ವಿಹಿಚೇಷ್ಟಾಗಮೋಘ ಪರಮೇಷ್ಟೀಡಿ ತತ್ವಮವಮ. ಕೋಷ್ಟಾಂತರ, ಈ ಉದರದಲ್ಲಿ ಅಂದರೆ ಆ ಮೀನಿನ ರೂಪದ ಒಳಗಡೆ ಭಗವಂತ, ಇದಕ್ಕೆ ಕೋಷ್ಠ ಅಂತ ಕರೀತಾರೆ, ಹೊಟ್ಟೆ. ಕೋಷ್ಠ ಶಬ್ದಕ್ಕೆ ಉದರ ಅಂತ ಅರ್ಥ. ಕೋಷ್ಟಾಂತರ ಅಂದರೆ ಹೊಟ್ಟೆಯ ಒಳಗಡೆ ಭಗವಂತ ಏನು ಮಾಡಿದ್ದಾನೆ, ಆ ಮತ್ಸ್ಯ ರೂಪದಲ್ಲಿ ಭಗವಂತ ಏನು ಮಾಡಿದ್ದಾನೆ ಅಂದರೆ ತನ್ನ ಉದರದ ಒಳಗಡೆ ವೇದಗಳನ್ನು ಇಟ್ಕೊಂಡಿದ್ದಾನೆ ಅವನು. ಅದು ಏನು ವಿಚೇಷ್ಟಿತ, ಯಾರು ನೋಡೋರಿರಲ್ಲ, ಯಾರು ಓದೋರಿರಲ್ಲ, ಯಾರು ಪ್ರಳಯ ಕಾಲದಲ್ಲಿ ಯಾರು ಇರ್ತಾರೆ. ಹಾಗಾಗಿ ವಿಚೇಷ್ಟಿತ, ಯಾವ ವ್ಯಾಪಾರ ಇಲ್ಲದೆ ಇರತಕ್ಕಂತಹ, ಹೇಳಿಕೊಡುವವರು, ಹೇಳಿಸ್ಕೊಳ್ಳೋರು, ಅಧ್ಯಯನ ಅಧ್ಯಾಪನ ಮೊದಲಾದ ಪಾಠ ರಹಿತವಾದ, ಚೇಷ್ಟಾರಹಿತವಾದ, ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂತಹ ಆ ವೇದಗಳನ್ನು ಭಗವಂತ ಒಳಗಡೆ ಇಟ್ಕೊಂಡಿರ್ತಾನಂತೆ, ಹೊಟ್ಟೆಯ ಒಳಗಡೆ. ಕೋಷ್ಟಾಂತರಾಹಿತ ವಿಚೇಷ್ಟ ಅಘ ವಿಚೇಷ್ಟಾಗಮ ಓಘ. ಆಗಮಗಳು ಅಂದರೆ ವೇದಗಳು. ವಿಚೇಷ್ಟ ನೋಡಿ ಅಲ್ಲಿ ಕೋಷ್ಟಾಂತರಾಹಿತ, ಅಹಿತ ಅಂದರೆ ಇಟ್ಕೊಂಡಿರೋದು. ಕೋಷ್ಟಾಂತರ ಅಂದರೆ ಹೊಟ್ಟೆಯ ಒಳಗಡೆ ಇಟ್ಟಿರ್ತಕ್ಕಂತಹ, ಆಹಿತ ವಿಚೇಷ್ಟ ಚೇಷ್ಟ ಇಲ್ಲದ ಅಂದರೆ ಏನೂ ವ್ಯಾಪಾರ ಇಲ್ಲದೆ ಇರತಕ್ಕಂತಹ, ಆಗಮ ಓಘ ಅಂದರೆ ವೇದಗಳ ಸಮೂಹ ಉಳ್ಳವನಾದ್ದರಿಂದ ಭಗವಂತನಿಗೆ ಕೋಷ್ಟಾಂತರಾಹಿತ ವಿಚೇಷ್ಟಾಗಮ ಓಘ. ಆಮೇಲೆ ಏನು ಮಾಡಿದ ಭಗವಂತ, ಅದನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ. ಮತ್ಸ್ಯಾವತಾರದಲ್ಲಿ ಭಗವಂತ ಏನು ಮಾಡಿದ್ದು ಅಂದರೆ ಈ ಹಯಗ್ರೀವಾಸುರ ಅನ್ನೋನು ವೇದಗಳನ್ನೆಲ್ಲ ಅಪಹಾರ ಮಾಡಿಬಿಟ್ಟ. ವೇದಗಳನ್ನು ಅಪಹಾರ ಮಾಡೋದು ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ಏನು ಪುಸ್ತಕ ತಗೊಂಡು ಹೋಗೋದು ಅಂತ ಅಂತಾನ? ವೇದ ಅಪಹಾರ ಮಾಡೋದು ಅಂದ್ರೆ ಏನಂತ? ವೇದದ ಪುಸ್ತಕ ಎಲ್ಲ ತಗೊಂಡು ಹೋದ ಅಂತಾನ? ಏನದು ಅಂದರೆ ಎರಡರ್ಥ ಅದಕ್ಕೆ. ವೇದಾಭಿಮಾನಿ ದೇವತೆಗಳನ್ನ ಅಪಹಾರ ಮಾಡ್ದ ಅಂತ ಒಂದು ಅರ್ಥ. ವೇದಗಳಿಗೆಲ್ಲ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ, ಇಂತಿಂಥ ಸೂಕ್ತಕ್ಕೆ ಇವರೆಲ್ಲ ಅಭಿಮಾನಿ ದೇವತೆಗಳು, ಅವರನ್ನೆಲ್ಲ ಅಪಹಾರ ಮಾಡ್ದ ಅಂತ ಒಂದು ಅರ್ಥ. ಅಥವಾ ವೇದಗಳನ್ನು ಹೇಳಿದಾಗ ಅದರ ಅರ್ಥ ಯಾರಿಗೂ ಗೊತ್ತಾಗದೇ ಇರೋ ಹಂಗೆ ಮಾಡ್ದ ಅಂತ ಇನ್ನೊಂದು ಅರ್ಥ. ವೇದ ಅಪಹಾರ ಅಂದರೆ ಹಿಂಗೆ. ಆಗಮ ಚೋರ, ನಿಗಮ ಚೋರ, ದಾಸ ಸಾಹಿತ್ಯದಲ್ಲೂ ಇದೆಲ್ಲ ಬರುತ್ತೆ. ಏನು ಆಗಮ ಚೋರ ಅಂದ್ರೇನು, ವೇದ ಕದ್ದ ಅಂದ್ರೆ ಏನರ್ಥ? ವೇದ ಪುಸ್ತಕ ತಗೊಂಡೋದ ಅಂತ ಅರ್ಥನ? ನಿಮ್ಮನೆ ಪುಸ್ತಕ ತಗೊಂಡೋದ್ರೆ ನಮ್ಮನೆ ಪುಸ್ತಕ ಇರೋದಿಲ್ವಾ? ತಗೊಂಡೋಗ್ಲಿ ಬಿಡು.
ಆಗಮ ಚೋರ ಅಂದ್ರೆ ಏನು ಅಂದರೆ ವೇದದ ಪುಸ್ತಕ ತಗೊಂಡೋದ ಅಂತಲ್ಲ, ವೇದಾಭಿಮಾನಿ ದೇವತೆಗಳನ್ನ ಅಪಹಾರ ಮಾಡಿದ ಅಂತ ಒಂದು ಅರ್ಥ. ಅಥವಾ ವೇದಗಳನ್ನು ಉಚ್ಚಾರಣೆ ಮಾಡಿದರೆ ಅದರ ಅರ್ಥ ಆಗದೇ ಇರುವಂಗೆ ವ್ಯವಸ್ಥೆ ಮಾಡಿದ ತನ್ನ ಬಲದಿಂದ ಅಂತ. ಆಗ ಭಗವಂತ ತನ್ನ ಉದರದಲ್ಲಿ ಇರ್ತಕ್ಕಂತಹ ವೇದಗಳೇನಿರುತ್ತೆ, ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿರುತ್ತೆ ವೇದಗಳೆಲ್ಲ. ಅದಕ್ಕೆ ಅದು ಓದೋರಿರಲ್ಲ, ಗೊತ್ತಿರಲ್ಲ ಯಾರು, ಅದು ವಿಚೇಷ್ಟ, ಅದರ ವ್ಯಾಪಾರ ಏನಿರಲ್ಲ, ಸುಮ್ಮನೆ ಇರುತ್ತಷ್ಟೇ ಭಗವಂತನ ಉದರದಲ್ಲಿ. ಆಮೇಲೆ ಏನು ಮಾಡಿದ ಭಗವಂತ, ಹಯಗ್ರೀವಾಸುರನನ್ನು ಕೊಂದು ಈ ಮತ್ಸ್ಯ ರೂಪದಿಂದ ಭಗವಂತ ಮಾಡಿದ ಕಾರ್ಯ ಏನು ಅಂದರೆ ಈ ಹಯಗ್ರೀವಾಸುರನನ್ನು ಸಂಹಾರ ಮಾಡ್ತಾನೆ ಭಗವಂತ. ಮತ್ಸ್ಯಕ ರೂಪ ಲಯೋದ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ ಅಂತ ಬರೀತಾರೆ ಆಚಾರ್ಯರು, ಬರೀತಾರೆ ದ್ವಾದಶ ಶ್ಲೋಕದಲ್ಲಿ. ಮತ್ಸ್ಯಕ ರೂಪ ಲಯೋದ ಪ್ರಳಯ ಉದಕ, ಅದರಲ್ಲಿ ವಿಹಾರಿನ್, ಅದರಲ್ಲಿ ಓಡಾಡ್ತಾ, ವೇದ ವಿನೇತೃ, ವೇದವನ್ನು ತಂದು ಪರಮೇಷ್ಠಿ ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಅವರಿಂದ ಪೂಜಿತನಾದವನು ಅಂತ ಅರ್ಥ. ಅದನ್ನ ವಾದರಾಜ ಸ್ವಾಮಿಗಳು ಬರೀತಾರೆ. ವಿಚೇಷ್ಟ ಆಗಮೋಘ, ವಿಚೇಷ್ಟಾಗಮೋಘ ಪರಮೇಷ್ಠಿ ಈಡಿತ. ಆ ವೇದಗಳನ್ನೆಲ್ಲ ಮತ್ತು ಬ್ರಹ್ಮದೇವರಿಗೆ ಭಗವಂತ ಉಪದೇಶ ಮಾಡ್ತಾನೆ. ಆ ವೇದಗಳನ್ನು ಉಪದೇಶ ಮಾಡಿಸಿಕೊಂಡ ಆ ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಈಡು ಸ್ತುತವು ಅಂತ ಧಾತು. ಅಂದ್ರೆ ಏನಾಯ್ತು ಇವಾಗ, ಈಗ ಎರಡು ಸಾಲ ಆಯ್ತು. ಪ್ರೋಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲದೆ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೋಘ ಪರಮೇಷ್ಠೀಡಿತ ಅವತ್ತು ಮಾಂ. ಅದು ಅವತ್ತು ಮಾಂ ಅಂತ ಕಡೆಯಲ್ಲಿ ಎಂಡಾಗುತ್ತೆ. ಮಾಂ ಅವತ್ತು ನನ್ನನ್ನು ಕಾಪಾಡಲಿ ಅಂತ. ಅದಕ್ಕೆ ಒಟ್ಟು ಏನಾಯ್ತು ಇವಾಗ, ಬಂಗಾರದ ಬಣ್ಣದ ಮೀನದು ಸಾಮಾನ್ಯ ಅಲ್ಲ. ಮುಂದೆ ಹೇಳ್ತಾರೆ ವಾದರಾಜ ಸ್ವಾಮಿಗಳು, ಬಂಗಾರದ ಬಣ್ಣ ಹೇಗಿರುತ್ತೆ ಹಾಗೆ ಬಂಗಾರದ ಚಿನ್ನದ ಬಣ್ಣದ 1,00,000 ಯೋಜನ ವಿಸ್ತಾರವಾದ, ಏನು ಸಣ್ಣದು ಇಷ್ಟೇ ಇಷ್ಟು ಅನ್ಕೋಬೇಡ್ರಿ, 1,00,000 ಯೋಜನ. ಅದು 1,00,000 ಅಂದರೆ 10 ಮೈಲಿ ಒಂದು ಯೋಜನ, 1,00,000 ಅಂದರೆ 10,00,000 ಮೈಲಿ. ಆ ಮೀನು ಭಗವಂತ ಮೀನಿನ ರೂಪದಲ್ಲಿ ಇದ್ದಿದ್ದು. ಒಂದೇ ಒಂದು ಕೊಂಬು, ಏಕಶೃಂಗಧರ. ಭಾಗವತ ಅಷ್ಟಮಸ್ಕಂದದಲ್ಲಿದೆ ಮತ್ಸ್ಯಾವತಾರದ ಕಥೆ. ಒಂದು ಕೊಂಬಿರುವ 1,00,000 ಯೋಜನ ಬಂಗಾರದ ಬಣ್ಣದ ಮೀನದು, ಮೀನಿನ ರೂಪದ ಭಗವಂತ. ಅದನ್ನು ವಾದಿರಾಜರು ಹೇಳುತ್ತಾ ಇದ್ದಾರೆ. ಅಂತಹ ರೂಪದಲ್ಲಿ ನೀನೇನು ಸಂಚಾರ ಮಾಡ್ತಾ ಇದ್ದಲ್ಲ. ಪ್ರೋಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲದೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೋಘ ಪರಮೇಷ್ಠೀಡಿತ ಅವತು. ಬ್ರಹ್ಮದೇವರು ಭಗವಂತನನ್ನ ಬೇಕಾದಷ್ಟು ಸ್ತೋತ್ರ ಮಾಡುತ್ತಾರೆ. ಅವರು ಇಂತಹ ಬ್ರಹ್ಮದೇವರಿಂದ ವೇದವನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿ, ಆ ಉಪದೇಶದಿಂದ ವೇದವನ್ನು ಕಂಡುಕೊಂಡ, ವೇದಾರ್ಥವನ್ನು ತಿಳಿದ ಚತುರ್ಮುಖ ಬ್ರಹ್ಮದೇವರಿಂದ ಸ್ತುತಿಸಲ್ಪಟ್ಟವನು ನೀನು. ಆಯ್ತು, ಮುಂದೇನದು? ಯದಕ್ಕೋಸ್ಕರ ಭಗವಂತ ಇಷ್ಟೆಲ್ಲ ಮಾಡಿದ? ಪ್ರೇಷ್ಟಾರ್ಕಸೂನು ಮನುಚೇಷ್ಟಾರ್ಥಂ. ಪ್ರೇಷ್ಟಾರ್ಕ ಅಂದರೆ ಪ್ರೇಷ್ಠ ಅಂದರೆ ಶ್ರೇಷ್ಠವಾಗಿರ್ತಕ್ಕಂತಹ, ತನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಇಷ್ಟ ಪ್ರಕರ್ಷೇಣ ಇಷ್ಟ, ಅದು ಅಂದರೆ ತನಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ಮನುಸೂನು, ವೈವಸ್ವತಮನು ಇದನ್ನಲ್ಲ, ಸೂರ್ಯ. ಅರ್ಕಸೂನು, ಅರ್ಕ ಅಂದರೆ ಸೂರ್ಯ, ಸೂರ್ಯ ಸೂನು. ಅರ್ಕಸೂನು ಅಂದರೆ ಸೂರ್ಯನ ಮಗ. ಯಾರವನು? ವೈವಸ್ವತಮನು. ಇವನೇ ಸತ್ಯವ್ರತ ಮಹಾರಾಜ. ಈ ಸತ್ಯವ್ರತ ಮಹಾರಾಜ ಒಂದು ಸಲ ಕೃತಮಾಲ ಅಂತ ಒಂದು ನದಿ ಹೋದ. ತರ್ಪಣ ಕೊಡಬೇಕು, ಜಲತರ್ಪಣ ಕೊಡಬೇಕು ಅಂತ ಬೊಗಸೆಯಲ್ಲಿ ನೀರು ತಗೊಂಡ. ಈ ಒಂದು ಮೀನು ಬಂತು ಸಣ್ಣದು.
ಅಲ್ಲ ಮೀನು ಬಂದ್ಬಿಟ್ಟಿದೆ, ಇದನ್ನ ತರ್ಪಣ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನ ಬಿಟ್ಟುಬಿಟ್ಟ ವಾಪಸ್ಸು. ಆಗ ಆ ಮೀನು ಮಾತಾಡ್ತು, ರಾಜನ್, ಈ ಸಮುದ್ರದಲ್ಲಿ ಹೆಂಗೆ ವ್ಯವಸ್ಥೆ ಅಂದರೆ ದೊಡ್ಡ ದೊಡ್ಡ ಮೀನುಗಳು ಚಿಕ್ಕ ಚಿಕ್ಕ ಮೀನುಗಳನ್ನ ತಿಂದ್ಬಿಡುತ್ತೆ ನೋಡಿ. ದೊಡ್ಡ ಮೀನು ಚಿಕ್ಕ ಮೀನನ್ನು ತಿನ್ನತ್ತೆ, ಆ ದೊಡ್ಡ ಮೀನನ್ನ ಇನ್ನೊಂದು ದೊಡ್ಡ ಮೀನು ತಿನ್ನತ್ತೆ, ಅದರಲ್ಲೇ ತಿಂದ್ಬಿಡೋದು, ಅದಕ್ಕೆ ಅದೇ ಆಹಾರ. ಚಿಕ್ಕ ಮೀನನ್ನ ದೊಡ್ಡ ಮೀನು ತಿನ್ನತ್ತೆ, ದೊಡ್ಡ ಮೀನನ್ನ ಅದಕ್ಕಿಂತ ದೊಡ್ಡ ಮೀನು ತಿನ್ನತ್ತೆ, ಆ ದೊಡ್ಡ ಮೀನನ್ನ ತಿಮಿ ಅಂತ ಒಂದು ಪ್ರಾಣಿ, ಅದೊಂದು ಮೀನು ತಿಮಿ, ಅದು ತಿನ್ನತ್ತೆ. ಅದಕ್ಕೆ ಏನಂತ ಕರೀತಾರೆ? ತಿಮಿಂಗಿಲ. ತಿಮಿ ತಿನ್ನತ್ತೆ ಈ ದೊಡ್ಡ ಮೀನನ್ನ, ಆ ತಿಮಿಯನ್ನ ಇನ್ನೊಂದು ತಿನ್ನತ್ತಂತೆ, ಅದಕ್ಕೆ ತಿಮಿಂಗಿಲ ಅಂತ ಕರೀತಾರೆ. ತಿಮಿಯನ್ನು ನುಂಗುವುದು ತಿಮಿಂಗಿಲ, ಆ ತಿಮಿಂಗಿಲವನ್ನ ಇನ್ನೊಂದು ತಿನ್ನತ್ತಂತೆ, ಅದಕ್ಕೆ ತಿಮಿಂಗಿಲ ಗಿಲ ಅಂತ ಕರೀತಾರೆ. ಅದನ್ನ ಇನ್ನೊಂದು ತಿನ್ನತ್ತಂತೆ, ಅದಕ್ಕೆ ತಿಮಿಂಗಿಲ ಗಿಲ ಗಿಲ ಅಂತ ಕರೀತಾರೆ. ತಿಮಿಂಗಿಲ, ತಿಮಿ, ತಿಮಿಂಗಿಲ, ತಿಮಿಂಗಿಲ ಗಿಲ, ತಿಮಂಗಿಲ ಗಿಲ ಗಿಲ. ಗಿಲ ಅಂದ್ರೆ ಸಂಸ್ಕೃತ ನುಂಗೋದು ಅಂತ. ಹೀಗೆ ವ್ಯವಸ್ಥೆ ಅದು. ಒಂದು ಚಿಕ್ಕದನ್ನ ದೊಡ್ಡದು ತಿನ್ನತ್ತೆ, ನೀನು ಬಿಟ್ಟು ಬಿಟ್ಟರೆ ನನ್ನನ್ನು ದೊಡ್ಡ ಪ್ರಾಣಿ ತಿಂದ್ಬಿಡುತ್ತೆ ಮೀನು, ನನ್ನನ್ನು ಕಾಪಾಡು ಅಂತ ಸಣ್ಣ ಮೀನು ಮಾತಾಡ್ತು. ಆಗ ಅವನು ಕಮಂಡಲದಲ್ಲಿ ಹಾಕೊಂಡು ಬಂದರು ಅವರು ಸತ್ಯವ್ರತ ಮಹಾರಾಜ. ವಿವಸ್ವಾನ್ ಅಂತ ಸೂರ್ಯನ ಮಗ, ಅದಕ್ಕೆ ಒಂದು ವೈವಸ್ವತಮನು ಮುಂದೆ. ಅವನು ಹಿಂದೆ ಸತ್ಯವ್ರತ ಅಂತ ಆಗಿದ್ದ ಹಿಂದಿನ ಕಲ್ಪದಲ್ಲಿ. ಅವನೇ ಹಿಂದಿನ ಕಲ್ಪದಲ್ಲಿ ಏನು ಸತ್ಯವ್ರತ ಆಗಿದ್ದ, ಅವನೇ ಮುಂದಿನ ವೈವಸ್ವತಮನು. ಈಗ ಮನ್ವಂತರಕ್ಕೆ ಅಭಿಮಾನಿ ವೈವಸ್ವತ ಮನ್ವಂತರ ಸೂರ್ಯಪುತ್ರನಾಗಿ ಮುಂದೆ ಹುಟ್ಟುತ್ತಾನೆ. ಹರಿವಂಶದಲ್ಲಿದೆ ಈ ಕಥೆಯಲ್ಲ. ಅಂತಹ ವೈವಸ್ವತ ಅವನೇನ್ ಮಾಡಿದ, ಮನೆಗೆ ಬಂದು ನೋಡ್ತಾನೆ. ನಾಳೆ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಕಮಂಡಲು ತುಂಬ ತುಂಬ್ಕೊಂಡ್ಬಿಟ್ಟಿತ್ತದು. ಇಷ್ಟೇ ಸಣ್ಣ ಮೀನು ಕಮಂಡಲು ತುಂಬ ತುಂಬ್ಕೊಂಡ್ಬಿಡ್ತು. ನಂಗೆ ಜಾಗ ಇಲ್ಲ, ದೊಡ್ಡ ಜಾಗ ಕೂಡ ಈ ಚಿಕ್ಕ ಜಾಗದಲ್ಲಿ ಇರೋಕ್ಕಾಗಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ನಿನ್ನೆ ಇಷ್ಟಿತ್ತು, ರಾತ್ರಿ ನೋಡಿದಾಗ ಇವತ್ತಾಗ ಇದು ತುಂಬ ಬೆಳಕೊಂಬಿಟ್ಟಿದೆ ಅಂತ ಒಂದು ದೊಡ್ಡ ನಿಂತದ್ದು ಕಡಾಯಿಯಲ್ಲಿ ಬಿಟ್ಟ ಅವನು ಕೊಳಗಪ್ಲೆಯಲ್ಲಿ. ಆ ಮಾರನೇ ದಿನ ನೋಡಿದ್ರೆ ಅದು ತುಂಬ ತುಂಬ್ಕೊಂಡ್ಬಿಟ್ಟಿತ್ತು. ನಂಗೆ ಆ ಮೈ ಅಲಾಡಿಸಕ್ಕಾಗಲ್ಲ, ಜಾಗ ಇಲ್ಲ, ದೊಡ್ಡ ಜಾಗ ಕೊಡುವುದು. ಒಂದು ದೊಡ್ಡ ಸರೋವರಕ್ಕೆ ಬಿಟ್ಬಿಟ್ಟ ತಗೊಂಡೋಗಿ, ಅದು ತುಂಬ ತುಂಬ್ಕೊಂಡ್ಬಿಡ್ತು. ನಂಗೆ ಜಾಗ ಇಲ್ಲ, ಇನ್ನು ಸ್ವಲ್ಪ ದೊಡ್ಡ ಜಾಗ ಕೊಡುವಂತು. ಆಗ ಅವನು ಅನ್ಕೊಂಡ ಇದೇನು ಸಾಮಾನ್ಯ ಎಲ್ಲ ತಗೊಂಡೋಗಿ ಮತ್ತೆ ಆ ಕೃತಮಾಲ ನದಿಗೆ ಬಿಟ್ಬಿಟ್ಟ. ಆಗ ಅವನು ಹೇಳ್ತಾನೆ, ನೀನು ಸಾಮಾನ್ಯ ಮೀನಲ್ಲ, ನೀನು ದೇವತೆನೇ, ಭಗವಂತ ಆಗಿರಬೇಕು, ಇಲ್ಲ ಇದ್ರೆ ಹಿಂಗೆ ದಿನಕ್ಕೆ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂದಾಗ ಆಗ ಪರಮಾತ್ಮ ಹೇಳ್ತಾನೆ, ಹೌದು ನಾನು ಸಾಮಾನ್ಯ ಮೀನಲ್ಲ, ಮೀನಿನ ಆಕಾರದಲ್ಲಿರ್ತಕ್ಕಂಥ ಭಗವಂತ. ಇವತ್ತಿನಿಂದ 7ನೇ ದಿವಸದಲ್ಲಿ ಒಂದು ಪ್ರಳಯ ಆಗತ್ತೆ, ನೈಮಿತ್ತಿಕ ಪ್ರಳಯ ಅಂತ ಕರೀತಾರೆ. ಆಗ 3 ಲೋಕ ಎಲ್ಲ ನೀರಿನಲ್ಲಿ ಮುಳುಗೋಗುತ್ತೆ. ಮತ್ತೆ ಆ 3 ಲೋಕಗಳನ್ನು ಪ್ರಳಯ ಮೇಲೆ ಸೃಷ್ಟಿ ಮಾಡಬೇಕು. ಆ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಬೀಜಗಳನ್ನು, ಔಷಧಗಳನ್ನು, ಲತೆಗಳನ್ನು, ಸಪ್ತರ್ಷಿಗಳನ್ನು ಒಂದು ಹಡಗಲ್ಲಿ, ದೋಣಿಯಲ್ಲಿ ಕೂಡಿಸ್ಕೊಂಬ ನೀನು. ನಾನು ಒಂದು ಕೊಂಬಿರುವ ಬಂಗಾರದ ಬಣ್ಣದ 1,00,000 ಯೋಜನೆ ವಿಸ್ತಾರವಾದ ಮೀನಿನ ರೂಪದಲ್ಲಿ ಬರ್ತೀನಿ. ಆ ನನ್ನ ಕೊಂಬಿಗೆ ನಿನ್ನ ಹಡಗನ್ನ ಕಟ್ಟಿಬಿಡು. ಆ ಪ್ರಳಯ ಮುಗಿಯೋ ತನಕ ನಿನ್ನ ಹಡಗನ್ನ ಎಳಿತಾ ಇರ್ತೀನಿ ಆ ಜಲದಲ್ಲಿ ಅಂತ ಹೇಳಿ ಆ ಮೀನು ರೂಪದಲ್ಲಿರ್ತಕ್ಕಂಥ ಭಗವಂತ ಆ ದೋಣಿಯನ್ನು ಎಳಿತಾ ಇದ್ದ ಪ್ರಳಯ ಮುಗಿಯೋ ತನಕ. ಪ್ರಳಯ ಕಾಲ ಮುಗಿದ ಮೇಲೆ ಆ ಹಯಗ್ರೀವಾಸುರನನ್ನ ಕೊಂದು ಅವನು ಅಪಹಾರ ಮಾಡಿರ್ತಕ್ಕಂತಹ ವೇದವನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ ಅಂತ ಇಷ್ಟು ಭಾಗವತದಲ್ಲಿದೆ. ಅದೆಲ್ಲ ವಾದರಾಜರು ಹೇಳ್ತಾರೆ. ಪ್ರೇಷ್ಟಾರ್ಕಸೂನು, ಅರ್ಕಸೂನು ಅಂದರೆ ಸೂರ್ಯನ ಮಗ, ತನಗೆ ಅತ್ಯಂತ ಪ್ರೀತಿಪಾತ್ರನಾದ ಪ್ರೇಷ್ಟಾರ್ಕಸೂನು ಮನುಚೇಷ್ಟಾರ್ಥಂ. ಆ ಮನು ಇದನ್ನಲ್ಲ, ಆ ಮನುವಿನ ಮುಂದಿನ ವ್ಯಾಪಾರಕ್ಕೋಸ್ಕರವಾಗಿ ಆ ಶ್ರೇಷ್ಠಾತ್ಮ ಶೃಂಗದೃತ. ಆತ್ಮಶೃಂಗ ನೋಡಿ, ಕೊಂಬು, ಶೃಂಗ ಅಂದರೆ ಕೊಂಬು, ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ತನ್ನ ಕೊಂಬಿನಲ್ಲಿ ಅದೇನದು ವಿಧಿಷ್ಠೋ ಯುಗಾಂತ ಸಮಯೇ, ಆ ಉತ್ಕೃಷ್ಟವಾಗಿರ್ತಕ್ಕಂಥ ಯುಗಾಂತ ಸಮಯೇ ಪ್ರೇಷ್ಟಾರ್ಕ ಸೋನಮನು ಚೇಷ್ಟಾರ್ಥಂ ಆತ್ಮವಿತೀಷ್ಟೋ ಯುಗಾಂತ ಸಮಯೇ. ಆತ್ಮವಿತು, ಆತ್ಮವಿತು ಅಂದರೆ ಪರಮಾತ್ಮನನ್ನು ತಿಳಿದವರು ಅಂತ ಅರ್ಥ. ಆತ್ಮವಿತ್, ಆತ್ಮಜ್ಞಾನಿಗಳಿಗೆ ಅಂತಹ ಪ್ರೇಷ್ಠಾತ್ಮ ಶೃಂಗದೃತ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ
ಕೂಡಿರ್ತಕ್ಕಂತಹ, ಕೊಂಬಿನಿಂದ ಕೂಡಿರ್ತಕ್ಕಂತಹ ಕಾಷ್ಟಾಂಬುವಾಹನ. ಕಾಷ್ಟ ಅಂಬುವಾಹನ ಅಂದರೆ ಮರದಿಂದ ಮಾಡಿದ ದೋಣಿ ಅಂತ. ಕಾಷ್ಟ ಅಂದರೆ ಮರ, ಅಂಬುವಾಹನ ಅಂದರೆ ನೀರಲ್ಲಿ ಚಲಿಸ್ತಕ್ಕಂಥ ವಾಹನ. ಯಾವುದದು? ದೋಣಿ. ಕಾಷ್ಟಾಂಬುವಾಹನ, ಮರದಿಂದ ಮಾಡಿದ ದೋಣಿ ಅಂತ ಅರ್ಥ. ಅದಕ್ಕೆ ಶ್ರೇಷ್ಠಾತ್ಮ ಶೃಂಗಧೃತ, ಅತ್ಯಂತ ಬಲಿಷ್ಠವಾದ ತನ್ನ ಕೊಂಬುಗಳಿಂದ ಧರಿಸಲ್ಪಟ್ಟ ಕಾಷ್ಟಾಂಬುವಾಹನ, ಮರದಿಂದ ಮಾಡಿದ ನೀರಿನಲ್ಲಿ ಚಲಿಸುವ ದೋಣಿ ಇದೆಯಲ್ಲ, ಅಂತಹ ದೋಣಿಯಲ್ಲಿ ಆ ದೋಣಿಯನ್ನು ಎಳೆದಿರ್ತಕ್ಕಂತಹ ವರಾಷ್ಟಾಪದ ಪ್ರಭತನು. ವರ ಅಂದರೆ ಶ್ರೇಷ್ಠವಾದ, ಅಷ್ಟಾಪದ ಅಂದರೆ ಬಂಗಾರ. ಸಂಸ್ಕೃತದಲ್ಲಿ ಅಷ್ಟಾಪದ ಅಂದರೆ ಬಂಗಾರ. ವರಾಷ್ಟಾಪದ ಪ್ರಭತನು, ಶ್ರೇಷ್ಠವಾದ ಬಂಗಾರದಂತೆ ಹೊಳೆಯುವ ತನು, ಶರೀರವುಳ್ಳ ಹೇ ಪ್ರಭೋ, ಸ್ವಾಮಿಯಾಗಿರ್ತಕ್ಕಂತಹ ನೀನು ಮಾಂ ಅವತು, ನನ್ನನ್ನು ರಕ್ಷಣೆ ಮಾಡು ಅಂತ ಇಷ್ಟು ಕಥೆಯನ್ನು ಜೋಡಿಸಿ ಬರೆದಿರ್ತಕ್ಕಂಥ ಸ್ತೋತ್ರ ಅದು. ನೋಡಿ, ಅಶ್ವದಾಟಿಲೇ ಇದೆ ಎಲ್ಲ. ಪೃಷ್ಟೀಶ ವಿಗ್ರಹ ಸುನಿಷ್ಠೀವನುದ್ಧತ ವಿಶಿಷ್ಟಾಂಬುಚಾರಿ ಜಲದೇ. ಆ ಸಮುದ್ರ ಎಂತದ್ದು? ಅದಕ್ಕೆ ಆಚಾರ್ಯರು ಬರೆಯುವಾಗ ದ್ವಾದಶ ಸ್ತೋತ್ರದಲ್ಲಿ ಪ್ರಚಲಿತ ವಲಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮಸಬೋಧಿತ ಜಗದೇಕ ಕಾರಣ ರಾಮ ರಮಾರಮಣ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ. ಮತ್ಸ್ಯಾವತಾರ ಅಂತ ನಮ್ಮ ಕಿವಿಗೆ ಬಿದ್ದ ತಕ್ಷಣ ಇಷ್ಟು ತಲೆಯಲ್ಲಿ ಜ್ಞಾಪಕ ಬರಬೇಕು. ಓಂ ಮತ್ಸ್ಯಾಯ ನಮಃ ಓಂ ಅಂತ ಭಗವಂತನಿಗೆ ತುಳಸಿಗೆ ಅರ್ಪಣೆ ಮಾಡಿದಾಗ ಇಷ್ಟು ಭಗವಂತ ಮತ್ಸ್ಯ ರೂಪದಿಂದ ಮಾಡಿದ ಕಾರ್ಯ ನಮ್ಮ ತಲೆಯಲ್ಲಿ ಬಂದಾಗ, ಅನುಸಂಧಾನಕ್ಕೆ ಬಂದಾಗ ಹೆಚ್ಚು ಪುಣ್ಯ ಬರುತ್ತೆ. ಅದಕ್ಕೆ ಪುರಾಣಗಳು ಕೇಳಬೇಕು, ಆ ಕಥೆಗಳೆಲ್ಲ ಕೇಳಿರಬೇಕು. ಮತ್ಸ್ಯ ರೂಪದಲ್ಲಿ ಭಗವಂತ ಏನೇನು ಮಾಡ್ದ ಅನ್ನೋದನ್ನ ಜ್ಞಾಪಕ ಇರಬೇಕು. ಹೀಗೆ ತಿಳ್ಕೊಂಡಾಗ ಒಂದೊಂದು ಅವತಾರಗಳ ಚರಿತ್ರೆ, ಮಹಿಮೆ ನಮಗೆ ಅಪಾರ ಪುಣ್ಯವನ್ನು ತಂದುಕೊಡುತ್ತೆ. ಇದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದು, ಜನ್ಮ ಕರ್ಮ ಚ ಮೇ ದಿವ್ಯಂ ಇವಂ ಯೋ ವೇತ್ತಿ ತತ್ವತಃ. ದಿವ್ಯಂ ಲೋಕವಿಲಕ್ಷಣವಾದ ಮತ್ಸ್ಯ. ಭಗವಂತ ಮತ್ಸ್ಯಾವತಾರ ಮಾಡ್ದ ಅಂತ ನಾವಿಲ್ಲೆಲ್ಲೋ ಸಮುದ್ರದಲ್ಲೋ ನದಿಯಲ್ಲೋ ನೋಡಿರೋ ಮೀನಲ್ಲ ಅದು. ಕೊಳತು ವಾಸನೆ ಬರ್ತಾ ಇರುತ್ತಲ್ಲ, ಅದಲ್ಲ. ಒಂದ್ಸಲ ಮೀನು ತುಂಬಿರೋ ಲಾರಿನೋ ವ್ಯಾನೋ ಪಕ್ಕದಲ್ಲಿ ಹೋದ್ರೆ ಮೂಗು ಮುಚ್ಕೊಂಡ್ಬಿಡ್ತೀವಿ ನಾವು. ಮಲ್ಪೆ ಅಂತ ಕಡೆ ಹೋಗ್ರಿ, ಬೀಚ್ ಇರೋ ಕಡೆ ಮಂಗಳೂರು ಮಲ್ಪೆ, ವಾಸನೆ ಅಂದ್ರೆ ವಾಸನೆ, ಮೂಗೆ ತೆಗಿಯಕಾಲ, ಮೂಗು ಮುಚ್ಕೊಂಡು ಓಡಾಡ್ಬೇಕು. ಅಂತಹ ಮತ್ಸ್ಯನ ಪರಮಾತ್ಮ ಅಂದ್ರೆ ಅಲ್ಲ. ನೀನ್ ನೋಡಿರ್ತಕ್ಕಂಥ ಈ ಲೋಕದ ಮತ್ಸ್ಯ ಅಲ್ಲ, ದಿವ್ಯಂ ಲೋಕ ವಿಲಕ್ಷಣ ಮತ್ಸ್ಯ ರೂಪ ಅಷ್ಟೇ. ಅಂದ್ರೆ ಮೀನಿನಂತೆ ಆಕಾರವುಳ್ಳವನು ಈ ಮೀನಲ್ಲ ಭಗವಂತ. ಮೀನಿನ ಆಕಾರ ಇರ್ತಕ್ಕಂಥದ್ದು. ಆದರೆ ಆ ಮೀನು ಹೆಂಗಿರುತ್ತದೋ, ಬೇರೆ ಎಲ್ಲ ರೂಪಗಳು ಭಗವಂತನ ಹೆಂಗಿರುತ್ತೋ, ಹೇಗೆ ಜ್ಞಾನಾನಂದ ಸ್ವರೂಪನ ಭಗವಂತ, ಹಂಗೆ ಮೀನಿನ ರೂಪದಲ್ಲಿರುವ ಚಿನ್ಮಯ ಗಾತ್ರ ಭಗವಂತ. ಆ ಚಿನ್ಮಯ ಗಾತ್ರ ಅನ್ನೋದು ಎಲ್ಲ ಅವತಾರಿಗಳಿಗೂ ಅಪ್ಲೈ ಆಗ್ಬಿಡುತ್ತೆ ಭಗವಂತನದು. ಅದು ಮತ್ಸ್ಯ ಅನ್ನೋ ಚಿನ್ಮಯ ಗಾತ್ರ, ಆನಂದಮಯ ಚಿನ್ಮಯ ಭಗವಂತ. ಅಂದ್ರೆ ಜ್ಞಾನ ಸ್ವರೂಪ, ಆನಂದ ಸ್ವರೂಪ. ಮತ್ಸ್ಯ ರೂಪನೂ ಅಂತದೆ. ಅದು ಬಂಗಾರದ ಬಣ್ಣದ ಮೀನು, 1,00,000 ಯೋಜನ ವಿಸ್ತಾರವಾದ ಮೀನು, ಪ್ರಳಯ ಕಾಲದಲ್ಲಿ ವಿಹಾರ ಮಾಡುವ ಮೀನದು. ಪ್ರಳಯ ಕಾಲದ ಜಲ ಇದೆಯಲ್ಲ, ಅದು ಈ ಸಮುದ್ರದ ಜಲದಂತೆ ಶಾಂತವಾಗಿರೋದಿಲ್ಲ. ಅದು ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರುತ್ತೆ. ಗಾಳಿ ಬೀಸ್ತಾ 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 ಪ್ರಳಯ ಕಾಲದ ಜಲ ಎತ್ತೆತ್ತಿ ಎತ್ತೆತ್ತಿ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ ತರಂಗಗಳು ಏರುತ್ತಾ ಇರುತ್ತೆ. ಸುನಾಮಿ ನೋಡಿದಿರಲ್ಲ ನೀವು, ಅದಕ್ಕೆ 10-100ರಷ್ಟು ಜಾಸ್ತಿ ಇರುತ್ತದೆ. ಅಂತಹ ಉಕ್ಕೇರಿದ ಸಮುದ್ರದಲ್ಲೂ ಕೂಡ ಆನಂದವಾಗಿ ಚಲಿಸ್ತಾ ಇರ್ತಾನಂತೆ ಭಗವಂತ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಇದೇ ಮತ್ಸ್ಯಾವತಾರವನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ.
ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಏನು? ಬುದ್ಧಿಯಾರೋಹ ಅಂತ ಕರೀತಾರೆ ನಮಗೆ. ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿಬಿಟ್ಟು ತಲೆಯಲ್ಲಿ ಏನು ಇಟ್ಕೋಬೇಕು? ಮತ್ಸ್ಯಾವತಾರ ಅಂತ ಬಂದ ತಕ್ಷಣ ನಮ್ಮ ತಲೆಯಲ್ಲಿ ಇಷ್ಟು ಫ್ಲಾಶ್ ಆಗಬೇಕು. ನಮ್ಮ ಲೋಕದ ಮತ್ಸ್ಯ ಅಲ್ಲ ಅದು. ನಾವು ನೋಡಿರುವ ಈ ಮೀನಲ್ಲ, ಪ್ರಾಕೃತ ಮೀನಲ್ಲ, ಅಪ್ರಾಕೃತವಾದ ಬಂಗಾರದ ಶ್ರೇಷ್ಠವಾದ ಹೊಳೆಯುವ ಬಂಗಾರದ ಬಣ್ಣದಿಂದ ಕೂಡಿದ ಒಂದು ಕೊಂಬನಿಂದ ಕೂಡಿದ ಶೃಂಗದರ, ಶೃಂಗ ಅಂತ ಏಕವಚನ, ಒಂದೇ ಕೊಂಬನಿಕ್ಕೆ ಶ್ರೇಷ್ಠಾತ್ಮ. ಅದು ಏನು ಕೊಂಬದು? ಆ ದೊಡ್ಡ ದೋಣಿಯನ್ನು ಎಳೆಯುವ ಸಾಮರ್ಥ್ಯ, ಅದು ಪ್ರಳಯ ಕಾಲದಲ್ಲಿ ಎಳೆಯುವ ಸಾಮರ್ಥ್ಯವುಳ್ಳದ್ದು. ಶ್ರೇಷ್ಠ ಆತ್ಮಶೃಂಗ, ತನ್ನ ಸ್ವರೂಪಭೂತವಾದ ಆ ಕೊಂಬಿನಿಂದ ಕೂಡಿರತಕ್ಕಂತಹ ಆ ವೈವಸ್ವತ ಮನವಿನ ಚೇಷ್ಟ ವ್ಯಾಪಾರ ಅದನ್ನ ಹೊಂದಿರತಕ್ಕಂಥ, ಅದೇ ಆ ದೋಣಿಯನ್ನು ತಂದು ಕಟ್ಟಿ ಅದನ್ನು ಎಳೀತಕ್ಕಂತಹ, ಬಂಗಾರದ ಬಣ್ಣದಿಂದ ಕೂಡಿರತಕ್ಕಂತಹ, ಒಳಗಡೆ ವೇದಗಳನ್ನು ಇಟ್ಕೊಂಡಿರ್ತಕ್ಕಂತಹ, ಆಮೇಲೆ ಆ ವೇದವನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿರ್ತಕ್ಕಂತಹ, ಆ ಉಪದೇಶವನ್ನು ತಗೊಂಡು ಅದರಿಂದ ಕೃತಾರ್ಥರಾಗಿ ಭಗವಂತನನ್ನ ನಮಸ್ಕಾರ ಮಾಡ್ತಾರೆ. ಅಂತಹ ಬ್ರಹ್ಮದೇವರಿಂದ ನಮಸ್ಕರಿಸಲ್ಪಟ್ಟ ಹೇ ಪ್ರೋಷ್ಠೀಶ ವಿಗ್ರಹ, ಶ್ರೇಷ್ಠವಾದ ಮೀನಿನ ಆಕಾರದಲ್ಲಿರ್ತಕ್ಕಂತಹ ಹೇ ಭಗವಂತ, ಆತ್ಮಶೃಂಗದೃತ ಕಷ್ಟಂಬು ವಾಹನ, ಆ ಮರದ ಕಟ್ಟಿಗೆಯಿಂದ ಮಾಡಿದ ದೋಣಿಯನ್ನ ಪ್ರಳಯ ಕಾಲದಲ್ಲಿ ಎಳಿತಾ ಇರತಕ್ಕಂತಹ ಹೇ ಸ್ವಾಮಿ ಮಾಂ ಅವ. ಏನ್ ಮಾಡ್ಬೇಕಿಂತಹ ಭಗವಂತ ಅಂದ್ರೆ ಅವತು ಮಾಂ, ತ್ವಮವತು ಮಾಂ, ತ್ವಂ ಹೇ ಪ್ರೋಷ್ಠೇಶ ಮಾಂ ಅವತು, ನನ್ನನ್ನ ರಕ್ಷಣೆ ಮಾಡು. ಅವ ರಕ್ಷಣೆ ಅಂತ ಧಾತು ಸಂಸ್ಕೃತದಲ್ಲಿ, ನನ್ನನ್ನು ರಕ್ಷಣೆ ಮಾಡು. ಏನು ರಕ್ಷಣೆ ಮಾಡ್ತಾನೆ ಭಗವಂತ? ಮತ್ಸ್ಯರೂಪದಿಂದ ನಮ್ಮನ್ನು ಏನು ರಕ್ಷಣೆ ಮಾಡ್ತಾನೆ? ಎಲ್ಲರನ್ನ ರಕ್ಷಣೆ ಮಾಡ್ತಾನೆ ಭಗವಂತ, ಅದರಲ್ಲೇನು ಸಂದೇಹ ಇಲ್ಲ. ಈ ರೂಪದಿಂದ ನಮ್ಮನ್ನು ಏನು ರಕ್ಷಣೆ ಮಾಡ್ತಾನೆ ಅಂದಾಗ ನಾರಾಯಣ ವರ್ಮ ನಮಗೆ ಹೇಳುತ್ತೆ, ಜಲೇ ತುಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್. ನೀರಿನಲ್ಲಿ ನಾವು ಸ್ನಾನಕ್ಕೆ ಹೋದಾಗ, ಸಮುದ್ರ ಸ್ನಾನಕ್ಕೋ ನದಿ ಸ್ನಾನಕ್ಕೋ ಹೋದಾಗ ಇಷ್ಟು ತೊಂದರೆ ಇರುತ್ತಂತೆ ನಮಗೆ. ಏನು? ಜಲಚರ ಪ್ರಾಣಿಗಳು ನಮ್ಮನ್ನು ಎಳ್ಕೊಂಡು ಹೊರಟೋಗ್ಬೋದು. ಯಾದೋ ಗಣೇಭ್ಯ, ಯಾದೋಗಣ ಅಂದರೆ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳು, ತಿಮಿಂಗಲ, ಗಜರಾಜನನ್ನ ಹಿಡಿದಿರ್ತಕ್ಕಂತಹ ಮೊಸಳೆ. ನಮ್ಮನ್ನು ಹಿಡಿಬಾರ್ದು ಅಂತೇನಿಲ್ವಲ್ಲ, ಅಲ್ಲ ನಮ್ಮನ್ನೇನು ಹಿಡಿದಿಲ್ವಲ್ಲ ಅಂತಲೂ ನೀವು ಕೇಳ್ಬೋದು. ನಮ್ಮನ್ನೇನು ಇದುವರ್ತಕ್ಕ ಏನು ಹಿಡಿದಿಲ್ವಲ್ಲ ಅಂದರೆ ಭಗವಂತ ರಕ್ಷಣೆ ಮಾಡಿದ್ದಾನೆ, ಅದಕ್ಕೆ ಹಿಡಿದಿಲ್ಲ. ಏನೇ ನಮ್ದೇನು ಕೆಪಾಸಿಟಿ ಅಲ್ಲ, ನಮ್ಮದು ಸಾಮರ್ಥ್ಯ ಅಂತ ತಿಳ್ಕೊಬೇಡಿ. ಎಷ್ಟು ಸ್ನಾನ ಮಾಡಿದ್ದೀನಿ ನಾನು, ಎಷ್ಟು ಸಮುದ್ರ ಸ್ನಾನ ಮಾಡಿದ್ದೀನಿ. ಯಾವ ಮೊಸಳೆಯನ್ನು ನಮ್ಮನ್ನು ಹಿಡಿದಿಲ್ವಲ್ಲ ಅಂದರೆ ಭಗವಂತ ಹಂಗೆ ರಕ್ಷಣೆ ಮಾಡಿಯ ನಿಮ್ಮನ್ನ, ಅಥವಾ ನಿಮ್ಗೆ ಯಾವುದು ಪಾಪ ಇಲ್ಲ ಅದಕ್ಕೆ ಯಾವುದು ಹಿಡಿದಿಲ್ಲ. ಇರದೇ ಇಲ್ಲ ಅಂತ ಹೇಳಬೇಡ್ರಿ. ಅಂತಹ ಸ್ನಾನಕ್ಕೆ ಹೋದಾಗ ನೀರಿನಲ್ಲಿ ಜಲಚರ ಪ್ರಾಣಿಗಳು ನಮ್ಮನ್ನ ಹಿಡಿದೇ ಇರಲಿ ಅಂತ ಒಂದು. ಇನ್ನೊಂದು ವರುಣಸ್ಯ ಪಾಶಾತ್. ಯಾಕೆ ಮತ್ಸ್ಯಮೂರ್ತಿಯನ್ನು? ಅದಕ್ಕೆ ನೀರಿನಲ್ಲಿ ಇಳಿಯಕ್ಕಿಂತ ಮುಂಚೆ, ಸಮುದ್ರ ಜಲದಲ್ಲಿ ಇಳಿಯಕ್ಕಿಂತ ಮುಂಚೆ, ನದಿಯಲ್ಲಿ ಇಳಿಯಕ್ಕಿಂತ ಮುಂಚೆ ಈ ಮತ್ಸ್ಯರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ಬೇಕಂತೆ. ಇಲ್ಲಿದೆಯಾ ನೀನು? ಇಲ್ಲಿರ್ತಕ್ಕಂತಹ ಹೇ ಮೀನಿನ ರೂಪದಲ್ಲಿರ್ತಕ್ಕಂತಹ ಹೇ ಸ್ವಾಮಿ, ಈ ಜಲಚರ ಪ್ರಾಣಿಗಳಿಂದ ನನ್ನನ್ನ ರಕ್ಷಣೆ ಮಾಡು. ಮೀನು ಅದೇ ತಾನೇ ಕೇಳಿದ್ದು, ದೊಡ್ಡ ದೊಡ್ಡ ಮೀನುಗಳು ಚಿಕ್ಕ ಚಿಕ್ಕ ಮೀನುಗಳನ್ನ ತಿಂದು ಬಿಡುತ್ತೆ ಅಂತಾನೆ ತಾನೇ ಕೇಳಿದ್ದು. ರಕ್ಷಣೆ ಮಾಡ್ದ ಭಗವಂತ. ಅದೇ ಸತ್ಯವ್ರತನಿಗೆ ಮಾಡಿದ್ದು. ಸತ್ಯವ್ರತ ರಾಜನಿಗೆ ಆ ಮಾತೆ ಹೇಳಿದ್ದು ಭಗವಂತ. ವರುಣಸ್ಯ ಪಾಶ, ವರುಣದೇವರ ಪಾಶದಿಂದ ನನ್ನನ್ನು ರಕ್ಷಣೆ ಮಾಡು, ಮತ್ಸ್ಯಮೂರ್ತಿ ರಕ್ಷಣೆ ಮಾಡಲಿ. ಇನ್ನೊಂದೇನು ಅಂದರೆ ಅಕಾಲದಲ್ಲಿ ಸ್ನಾನಕ್ಕೆ ಹೊರಟೋದ್ರೆ ವರುಣದೇವರ ಭೃತ್ಯರು ಎಳ್ಕೊಂಡು ಹೋಗ್ಬಿಡ್ತಾರಂತೆ. ನಮ್ಗೆ ಯಾವಾಗಲೂ ಇಷ್ಟ ಬಂದಾಗ ಸ್ನಾನ ಮಾಡೋದಲ್ಲ, ಸ್ನಾನ ಕಾಲ ಅಂತಾನೆ ಇರುತ್ತೆ. ಸ್ನಾನ ಕಾಲದಲ್ಲಿ ಸ್ನಾನ, ಭೋಜನ ಕಾಲದಲ್ಲಿ ಭೋಜನ. ನಮಗೆ ನಿದ್ದೆ ಬರಲಿಲ್ಲ ಅಂತ ಇದ್ದು ಯಾವಾಗಲೂ ಹೊರಟೋಗೋದು ಸ್ನಾನ, ಅಥವಾ ಲೇಟ್ ಆಗೋಯ್ತು ಅಂತ ಯಾವಾಗಲೂ ಹೋಗೋದು, ಎರಡೂ ತಪ್ಪು. ಒಂದ್ಸಲ ಈ ನಂದಗೋಪ ಬೆಳಗ್ಗೆ ಬೇಗ ಸ್ನಾನಕ್ಕೆ ಹೊರಟೋದ. ಭಾಗವತದ ಕಥೆ ಇದೆ ಅದು. ದ್ವಾದಶಿ ಏಕಾದಶಿ ಉಪವಾಸ ಮಾಡಿ ಬೆಳಗ್ಗೆ ಯಾವಾಗ ಮಧ್ಯರಾತ್ರಿ 1:30ಗೆ ಎದ್ಬಿಟ್ಟು ಸ್ನಾನಕ್ಕೆ ಹೊರಟೋಗ್ಬಿಟ್ಟು
ಅಕಾಲದಲ್ಲಿ ನೀನು ಸ್ನಾನಕ್ಕೆ ಬಂದಿಯಾನೆ ಅಂತೇಳಿ ವರುಣ ದೇವರ ಭೃತ್ಯರು ಎಳ್ಕೊಂಡು ಹೋಗ್ಬಿಟ್ರಂತೆ ಅವನನ್ನ ವರುಣ ಲೋಕಕ್ಕೆ. ಎಲ್ಲರೂ ಅಂತ ಕೂಗಕ್ಕೆ ಶುರು ಮಾಡಿದ್ರು. ಅವನ ಜೊತೆ ಹೋಗಿರೋ ಪರಿವಾರದವರೆಲ್ಲ ನಂದಗೋಪನನ್ನ ಎಳ್ಕೊಂಡು ಹೋಗ್ಬಿಡ್ತು, ಸಮುದ್ರದಲ್ಲಿ ಹೊಟ್ಟೋದ ಅಂತ ಎಲ್ಲ ಕೂಗಕ್ಕೆ ಶುರು ಮಾಡಿದ್ರು. ಯಮುನಾ ನದಿಯಲ್ಲೋ ಸಮುದ್ರದಲ್ಲೋ ಹೊಟ್ಟೋಯ್ತು. ಯಮುನಾ ನದಿಗೆ ಹೋಗಿದ್ದ ನೀರಿಗೆ ವರುಣ ದೇವರು ಎಳ್ಕೊಂಡು ಹೋಗ್ಬಿಟ್ರು, ವರುಣ ದೇವರ ಭೃತ್ಯರು. ಆಗ ಭಗವಂತ ಸೀದಾ ವರ್ಣಲೋಕಕ್ಕೆ ಹೋದ, ನೀರಿನಲ್ಲಿ ಧುಮುಕಿ ವರ್ಣಲೋಕಕ್ಕೆ ಹೋದ ಭಗವಂತ. ಏನು ವೈಭವದ ವರ್ಣಲೋಕ ಗೊತ್ತಾ? ಒಂದಕ್ಕಿಂತ ಒಂದು ಶ್ರೇಷ್ಠಾತಿ ಶ್ರೇಷ್ಠ, ಎಲ್ಲ ಬಂಗಾರದ ಮುತ್ತು ರತ್ನಗಳಿಂದ ಕೂಡಿದ ಪಟ್ಟಣ ಅದು, ವರ್ಣದೇವರ ಪಟ್ಟಣ ಅದು. ಸಮುದ್ರದ ಒಳಗೆ ಅಷ್ಟೊಂದೆಲ್ಲ ಇದೆ. ಅತ್ಯಂತ ಶ್ರೇಷ್ಠವಾದ ಲೋಕ ಅದು ವರ್ಣಲೋಕ. ಅಲ್ಲಿ ಹೋದ ಸ್ವಾಮಿ ವರುಣದೇವರು ಓಡೋಡಿ ಬಂದರು ಅವರು ಭಗವಂತನನ್ನು ನೋಡಿ. ಸ್ವಾಮಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಅಂತೇಳಿ ಭಾಗ್ಯಪಾದ್ಯಾದಿಗಳಿಂದ ಪೂಜೆ ಮಾಡಿ, ಏನು ಬಂದಿ ನಮ್ಮ ಲೋಕಕ್ಕೆ? ನೋಡೋಣ, ನಿನ್ನ ದೂತರು ನಮ್ಮಪ್ಪನ ಎಳ್ಕೊಂಡ್ಬಂದ್ಬಿಟ್ಟಿದ್ದಾರೆ, ಕೊಟ್ಬಿಡು ಅಂದ ಭಗವಂತ. ಸ್ವಾಮಿ ಅದಕ್ಕೆ ನೀನು ಬರಬೇಕಾಗಿತ್ತ, ಸುಮ್ಮನೆ ಹೇಳಿದ್ರೆ ನಾನೇ ತಂದ್ಕೊಟ್ಬಿಡ್ತಾ ಇದ್ದೆ ಅಂದ ವರುಣದೇವರು. ಆ ನಂದಗೋಪ ಎಲ್ಲ ನೋಡ್ತಾ ಇದ್ದಾನೆ. ಅವನು ಅಲ್ಲಿದ್ದ ನಂದಗೋಪ ಕಟ್ಟಾಕ್ಬಿಟ್ಟಿದ್ರು ತಗೊಂಡೋಗಿ. ನಂದಗೋಪ ಎಲ್ಲ ನೋಡ್ತಾ ಇದ್ದಾನೆ. ಕೃಷ್ಣ ಅಲ್ಲಿಗೆ ಬಂದಿದ್ದು, ವರುಣದೇವರು ಕೃಷ್ಣಗೆ ನಮಸ್ಕಾರ ಮಾಡಿದ್ದು, ಆ ವೈಭವ ನವರತ್ನಗಳಿಂದ ಭಗವಂತನನ್ನ ಪೂಜೆ ಮಾಡಿದ್ದು ಎಲ್ಲ ನೋಡಿ ಆಮೇಲೆ ನಂದಗೋಪನ ಕರ್ಕೊಂಬಂದ ಭಗವಂತ. ಈಚೆ ಕಡೆ ಬಂದ ಮೇಲೆ ನಂದಗೋಪ ಹೊರಗಡೆ ಇರೋರಿಗೆಲ್ಲ ಅದನ್ನು ವರ್ಣನೆ ಮಾಡಕ್ಕೆ ಶುರು ಮಾಡಿದ. ನಮ್ಮ ಮಗ ಅಂದ್ಕೊಂಡಿದ್ದೆ ನಾನು ಕೃಷ್ಣನ್ನ, ವರುಣದೇವರು ಹೆಂಗೆ ಪೂಜೆ ಮಾಡಿದ್ರು ಗೊತ್ತಾ ಅಂತೆಲ್ಲ ವರ್ಣನೆ ಮಾಡ್ದ. ಅಯ್ಯೋ ಎಂಥ ಲೋಕ ಅದು ವರ್ಣಲೋಕ, ಏನು ವೈಭವ, ಏನು ಬೆಳ್ಳಿ, ಏನು ಬಂಗಾರ, ಏನು ಮುತ್ತು ರತ್ನ, ನಮ್ಮ ಸ್ವಾಮಿಯನ್ನು ಎಷ್ಟು ಪೂಜೆ ಮಾಡಿದ್ರು. ಆ ಗೋಪಾಲಕರಿಗೆಲ್ಲ ಆಸೆ ಆಗುತ್ತೆ, ನಾವು ನೋಡ್ಬೇಕಾಗಿತ್ತಲ್ಲ ವರ್ಣಲೋಕ, ಮಿಸ್ ಆಗೋಯ್ತಲ್ಲ. ಅದು ಭಗವಂತ ಎಲ್ಲರಿಗೂ ತೋರಿಸ್ತಾನಂತೆ, ಆ ವರ್ಣಲೋಕದ ವೈಭವವನ್ನು ತೋರಿಸ್ತಾನ ಅಂತ ಭಾಗವತದಲ್ಲಿದೆ. ಅದನ್ನು ಹೇಳ್ತಾ ಇದ್ದಾರೆ. ವರುಣಸ್ಯ ಪಾಶಾತ್, ಅಕಾಲದಲ್ಲಿ ಸ್ನಾನಕ್ಕೆ ಹೋದಾಗ ಜಾರೋದಾಗಲಿ, ಹೋಲಿ ಬೇರೆ ಯಾವ ಪಾಶ ತಗೊಂಡು ಹಿಡಿತಾರೆ ಅಂತ ಇಲ್ಲದೇ ಇದ್ರು ಕೂಡ ಜಾರೋದಾಗಲಿ, ಬೀಳೋದಾಗಲಿ, ಕಲ್ಲು ಬಂಡೆಗಳಿರುತ್ತೆ, ಪಾಚಿ ಇರುತ್ತೆ, ಅದರ ಮೇಲೆ ಕಾಲು ಇಡ್ತೀವಿ, ಜಾರು ಬೀಳುತ್ತೀವಿ, ತಲೆ ಹೊಡ್ಕೋತೀವಿ. ಇಂತಹ ಯಾವುದೇ ಅನಾಹುತ ಆಗಬಾರ್ದು ಅಂತ ಯಾರಿಗಾದ್ರೂ ಇದ್ರೆ ಸ್ನಾನಕ್ಕೆ ಹೋದಾಗ ವರುಣಸ್ಯ ಪಾಶಾತ್. ನದಿಗೆ ಹೋಗ್ಬೇಕು ಅಂತಿಲ್ಲ, ನಮ್ಮನೆ ಬಚ್ಚಲ ಮನೆಯಲ್ಲೇ ಜಾರು ಬೀಳೋರು ಎಷ್ಟೋ ಜನ ಇದ್ದಾರೆ. ನಾವೇ ಹಾಕೊಂಡಿರೋ ಟೈಲ್ಸ್ ಮೇಲೆ ಜಾರು ಬೀಳೋರು ಬೇಕಾದಷ್ಟು ಜನ ಇದ್ದಾರೆ. ವರುಣಸ್ಯ ಪಾಶಾತ್, ಯಾವುದೋ ಗಣೇಶ ಅಂದರೆ ಒಟ್ಟಿನಲ್ಲಿ ಏನೂ ತೊಂದರೆ ಆಗದೇ ಇರೋ ಹಂಗೆ ಮತ್ಸ್ಯಮೂರ್ತಿಯನ್ನು, ನೀರಿನ ವಿಷಯ ಬಂದಾಗ ನೀರಿನಲ್ಲಿ ಭಗವಂತನನ್ನ ಮತ್ಸ್ಯಮೂರ್ತಿಯನ್ನು ಸ್ಮರಣೆ ಮಾಡಬೇಕು. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಪ್ರತಿದಿನ ನಾರಾಯಣ ವರ್ಮ ಹೇಳುವಾಗ ಈ ಮತ್ಸ್ಯಾವತಾರ ಅನ್ನೋದು ನೀರಿನಲ್ಲಿ ನನ್ನನ್ನು ರಕ್ಷಣೆ ಮಾಡಲಿ ಅಂತ ವರ್ಣನೆ ಮಾಡಬೇಕು. ಮಾಂ ಅವತ್ತು ನನ್ನನ್ನು ರಕ್ಷಣೆ ಮಾಡಲಿ, ನೀರಿನ ಭಯದಿಂದ ನನ್ನನ್ನು ಮತ್ಸ್ಯಮೂರ್ತಿ ರಕ್ಷಣೆ ಮಾಡಲಿ ಅಂತ ಒಂದು ಅರ್ಥ. ಆದರೆ ವೇದವನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಬ್ರಹ್ಮದೇವರನ್ನ ಪೋಷಣೆ ಮಾಡಿದ ರೂಪ ಅದು. ನನಗೂ ಕೂಡ ಭಗವಂತ ವೇದವನ್ನು ಉಪದೇಶ ಮಾಡಲಿ. ಮತ್ಸ್ಯರೂಪಿ ಪರಮಾತ್ಮ ಅವತ್ತೇನು ಪರಮೇಶ್ವರಿ ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡಿದ್ದಾನೆ, ನನಗೂ ಕೂಡ ವೇದವನ್ನು ಉಪದೇಶ ಮಾಡಲಿ, ವೇದಾರ್ಥವನ್ನು ತಿಳಿಸ್ಕೊಡ್ಲಿ ಅಂತಕ್ಕಂತಹ ವಿಷಯವನ್ನು ವಾದಿರಾಜ ಸ್ವಾಮಿಗಳು ತೋರಿಸ್ತಾರೆ. ಮಾಂ ಅವತ್ತು, ನನ್ನನ್ನು ರಕ್ಷಣೆ ಮಾಡಲಿ ಅಂದರೆ ಒಳ್ಳೆ ಜ್ಞಾನವನ್ನೂ ಕೊಡಲಿ, ನನ್ನ ದೇಹವನ್ನೂ ರಕ್ಷಣೆ ಮಾಡಲಿ ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ಮತ್ಸ್ಯಾವತಾರವನ್ನು ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಆ ಶ್ಲೋಕ ಎಲ್ಲ ಈಗ ಅರ್ಥ ಆಗಿದೆ, ನಿಮ್ಗೆ ಅಲ್ಲಿರೋ ಶಬ್ದಗಳೆಲ್ಲ ಗೊತ್ತಾಗ್ತಾ ಇದೆ. ಇನ್ನು ಮೇಲೆ ಯಾರೇ ಈ ಶ್ಲೋಕ ಹೇಳಿದ್ರು ಕೂಡ ಇಷ್ಟು ಅರ್ಥ ನಿಮ್ಮ ತಲೆಯಲ್ಲಿ ಬರಬೇಕು. ಪೌಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೋಘ ಪರಮೇಷ್ಟೀಡಿ ತತ್ವಮವಮ ಪ್ರೇಷ್ಟಾರ್ಕಸೂನು ಮನುಚೇಷ್ಟಾರ್ಥಮಾತ್ಮವಿದತಿಷ್ಟೋ ಯುಗಾಂತ ಸಮಯೇ ಸ್ಥೇಷ್ಟಾತ್ಮಶೃಂಗಧೃತ ಕಾಷ್ಟಾಂಬುವಾಹನ ವರಾಷ್ಟಾಪದ ಪ್ರಭತನು. ಅಲ್ಲಿ ಇನ್ನೊಂದು ಶಬ್ದ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅದನ್ನು ನಾಳೆ ದಿವಸ ಹೇಳ್ತೀವಿ. ಇದನ್ನೇ ಇನ್ನು ಸ್ವಲ್ಪ ಹೇಳಿ ಕೂರ್ಮಾವತಾರವನ್ನು ನಾಳೆ, ಹೈಗ್ರೀವಾಸುರವನ್ನು, ಕೂರ್ಮಾವತಾರವನ್ನು ಇತ್ಯಾದಿಗಳನ್ನೆಲ್ಲ ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.